ಸೊ ಎಲ್ಲ ನನ್ನ ಆತ್ಮೀಯ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋ ಕ್ಲಾಸಿಗೆ ಸ್ವಾಗತವನ್ನು ಕೋರ್ತಾ ನಾವು ಹಿಂದಿನ ವಿಡಿಯೋನಲ್ಲಿ ರೀಕನ್ಸ್ಟ್ರಕ್ಷನ್ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ. ಸೊ ರೀಕನ್ಸ್ಟ್ರಕ್ಷನ್ ಅಂತಂದ್ರೆ ಕಂಪ್ನಿಯನ್ನ ರೀಆರ್ಗನೈಸ್ ಮಾಡ್ತಕ್ಕಂಥದ್ದು. ಅದು ಇಂಟರ್ನಲ್ ರೀಕನ್ಸ್ಟ್ರಕ್ಷನ್ ಆಗಿರ್ಬೋದು, ಎಕ್ಸ್ಟರ್ನಲ್ ರೀಕನ್ಸ್ಟ್ರಕ್ಷನ್ ಆಗಿರ್ಬೋದು. ಬಟ್ ನಾವೊಂದು ಈ ವಿಡಿಯೋ ಕ್ಲಾಸ್ನಲ್ಲಿ ಇಂಟರ್ನಲ್ ರೀಕನ್ಸ್ಟ್ರಕ್ಷನ್ ಬಗ್ಗೆ ಮಾಡಕತ್ತೀವಿ, ಡಿಸ್ಕಷನ್ ಮಾಡಕತ್ತೀವಿ. ಹಾಗಾದ್ರೆ ಇಂಟರ್ನಲ್ ರೀಕನ್ಸ್ಟ್ರಕ್ಷನ್ ಮಾಡ್ಬೇಕಾದ್ರೆ ಕೆಲವೊಂದು ಮೆಥಡ್ಸ್ಗಳನ್ನ ಏನು ಮಾಡಿದ್ರು ನಾವು ನೋಡಿದ್ದೀವಿ. ಸ್ವಲ್ಪ ಅದನ್ನ ಒಂದು 5 ನಿಮಿಷ ರಿವಿಷನ್ ಮಾಡಿ ಸೊ ನೆಕ್ಸ್ಟ್ ಏನು ಮಾಡೋಣಪ್ಪ ಅಂತಂದ್ರೆ ಇವತ್ತಿನ ಕ್ಲಾಸಿಗೆ ನಾವೇನು ಮಾಡೋಣ್ರಿ ಹೋಗೋಣ ನೋಡಿ. ಸೊ ನಿನ್ನೆ ಮೆಥಡ್ಸ್ ಆಫ್ ಇಂಟರ್ನಲ್ ರೀಕನ್ಸ್ಟ್ರಕ್ಷನ್ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ. ಸೊ ಅದರೊಳಗೆ ಬರ್ತಕ್ಕಂಥದ್ದು ಒಂದನೇದ್ದು ಅಲ್ಟ್ರೇಷನ್ ಆಫ್ ಶೇರ್ ಕ್ಯಾಪಿಟಲ್. ಸೊ ಅಲ್ಟ್ರೇಷನ್ ಆಫ್ ಶೇರ್ ಕ್ಯಾಪಿಟಲ್ ಅನ್ನ ಸೊ ಹಿಂದಿನ ವಿಡಿಯೋನಲ್ಲಿ ಏನು ಮಾಡಿದ್ವಿ ನಾವು ಡಿಸ್ಕಷನ್ ಮಾಡಿದ್ವಿ. ಸೊ ಅಲ್ಟ್ರೇಷನ್ ಆಫ್ ಶೇರ್ ಕ್ಯಾಪಿಟಲ್ ಅನ್ನು ಏನು ಮಾಡ್ತೀವಿ, 2 ರೀತಿ ಮಾಡ್ತೀವಿ. ಸಾರಿ, ಸೆಕೆಂಡ್ ಒನ್ ವೇರಿಯೇಷನ್ ಆಫ್ ಶೇರ್ ಹೋಲ್ಡರ್ಸ್ ರೈಟ್ಸ್, ಥರ್ಡ್ ಒನ್ ರಿಡಕ್ಷನ್ ಆಫ್ ಶೇರ್ ಕ್ಯಾಪಿಟಲ್ ಅಂತಕ್ಕಂಥದ್ದು, ಫೋರ್ತ್ ಒನ್ ಕಂಪ್ರಮೈಸ್ ಆರ್ ಅರೇಂಜ್ಮೆಂಟ್ ಅಂತಕ್ಕಂಥದ್ದನ್ನ, ಸೊ 5ನೇದು ಸರೆಂಡರ್ ಆಫ್ ಶೇರ್ಸ್. ಸೊ ನಿನ್ನೆ ಲಾಸ್ಟ್ ವಿಡಿಯೋ ಕ್ಲಾಸ್ ಆಗಿ ಏನ್ ಮಾಡಿದ್ರಿ, ಅಲ್ಟ್ರೇಷನ್ ಆಫ್ ಶೇರ್ ಕ್ಯಾಪಿಟಲ್ ಅಂತಕ್ಕಂಥದನ್ನ ನೋಡಿದ್ವಿ. ಸೊ ಅಲ್ಟ್ರೇಷನ್ ಆಫ್ ಶೇರ್ ಕ್ಯಾಪಿಟಲ್ ಮಾಡ್ಬೇಕಾದ್ರೆ 2 ರೀತಿ ಮಾಡ್ತೀವಿ. ಒಂದು ಸಬ್ ಡಿವಿಷನ್ ಅಂಡ್ ಕನ್ಸಾಲಿಡೇಷನ್ ಆಫ್ ಶೇರ್ಸ್ ಅಂತಕ್ಕಂಥದನ್ನ ನೋಡಿದ್ವಿ. ಸೊ 2ನೇದ್ದು ಕನ್ವರ್ಷನ್ ಆಫ್ ಸ್ಟಾಕ್ ಇಂಟು ಶೇರ್ಸ್ ಅಥವಾ ವೈಸಾ ವರ್ಸ ಅಂತ ಹೇಳ್ತೀವಿ. ಸೊ ಈ ರೀತಿ ನೀನು ಏನ್ ಮಾಡಿದ್ವಿ, ಅಲ್ಟ್ರೇಷನ್ ಆಫ್ ಶೇರ್ ಕ್ಯಾಪಿಟಲ್ ಅನ್ನ ಡಿಸ್ಕಷನ್ ಮಾಡಿದ್ವಿ. ಅಲ್ಟ್ರೇಷನ್ ಆಫ್ ಶೇರ್ ಕ್ಯಾಪಿಟಲ್ ಅನ್ನ ಡಿಸ್ಕಷನ್ ಮಾಡಿದ್ವಿ. ಸೆಕ್ಷನ್ 61 ಆಫ್ ಕಂಪನೀಸ್ ಆಕ್ಟ್ 2013 ಪ್ರಕಾರ ಏನ್ ಮಾಡ್ತೀವಪ್ಪ ಅಂತಂದ್ರೆ ಅಲ್ಟ್ರೇಷನ್ ಆಫ್ ಶೇರ್ ಕ್ಯಾಪಿಟಲ್ ಅಂತಕ್ಕಂಥದನ್ನ ಮಾಡ್ತೀವಿ. ಯಾವ ರೀತಿ, ಸಬ್ ಡಿವಿಷನ್ ಅಂಡ್ ಕನ್ಸಾಲಿಡೇಷನ್ ಆಫ್ ಶೇರ್ಸ್ ಅಂತಕ್ಕಂಥದನ್ನ. ಸೊ ಯಾವ ರೀತಿ ಮಾಡ್ತೀವಿ, ಇಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ ದಟ್ ಇಸ್ 5 lakh rupees, 5,000 shares of rupees 100 each ಇತ್ತು 5 lakh rupees to equity share capital account that is 50,000 shares of rupees 10 each. ಇಲ್ಲಿ ಫೇಸ್ ವ್ಯಾಲ್ಯೂ ಅನ್ನ ರೆಡ್ಯೂಸ್ ಮಾಡ್ತಾರ. ಸೊ ಶೇರ್ಸ್ ಗಳನ್ನ ಹೆಚ್ಚಿಗೆ ಮಾಡ್ತಾರ. ಸೊ ಇದನ್ನೇ ಏನ್ ಮಾಡ್ತೀವಿ ಅಂತ ನಾವು ಸಬ್ ಡಿವಿಷನ್ ಅಂತಕ್ಕಂಥ ಏನ್ ಮಾಡ್ತೀವಿ ಹೇಳ್ತೀವಿ. ಸೊ ದೆನ್ ಕನ್ಸಾಲಿಡೇಷನ್ ಅಂದ್ರೆ ಏನ್ರಿ, ಫೇಸ್ ವ್ಯಾಲ್ಯೂ ಅನ್ನ ಕಡಿಮೆ ಇದ್ದು ಆ ಫೇಸ್ ವ್ಯಾಲ್ಯೂ ಅನ್ನ ಇನ್ಕ್ರೀಸ್ ಮಾಡಿದ್ರೆ ಅದು ಏನಕ್ಕೆ ಕನ್ಸಾಲಿಡೇಷನ್ ಆಫ್ ಶೇರ್ಸ್ ಅಂತಕ್ಕಂಥ ಏನ್ ಮಾಡ್ತೀವಿ ಹೇಳ್ತಕ್ಕಂಥದ್ದು. ಸೊ ನಿನ್ನೆ ಕ್ಲಾಸ್ ಆಗಿ ಏನ್ ಮಾಡಿರೋದನ್ನ ಡಿಸ್ಕಷನ್ ಮಾಡಿದ್ವಿ. ದೆನ್ ಕನ್ವರ್ಷನ್ ಆಫ್ ಸ್ಟಾಕ್ ಇಂಟು ಶೇರ್ಸ್ ಆರ್ ವೈಸಾ ವರ್ಸ. ನೋಡಿ, ಶೇರ್ಸ್ ಗಳನ್ನ ಸ್ಟಾಕ್ ಆಗಿ ಕನ್ವರ್ಟ್ ಮಾಡಬಹುದು ಅಥವಾ ಸ್ಟಾಕ್ ಅನ್ನ ಶೇರ್ಸ್ ಆಗಿ ಕನ್ವರ್ಟ್ ಮಾಡ್ತಕ್ಕಂಥದ್ದು. ಏನ್ರಿ, ನಮ್ಮ ಹತ್ರ ಇಕ್ವಿಟಿ ಶೇರ್ ಕ್ಯಾಪಿಟಲ್ ಇತ್ತು 5 lakh, ಬಟ್ ಅದನ್ನ ಏನ್ ಮಾಡ್ತೀವಿ ನಾವು ಟು ಇಕ್ವಿಟಿ ಸ್ಟಾಕ್ ಅಂತ ಏನ್ ಮಾಡ್ತೀವಿ ಇಲ್ಲಿ ಕನ್ವರ್ಟ್ ಮಾಡ್ತಕ್ಕಂಥದ್ದು. ಇದನ್ನ ಸೊ ಹಿಂದಿನ ವಿಡಿಯೋದಾಗ ಡಿಸ್ಕಷನ್ ಮಾಡಿ. ದೆನ್ ಮತ್ತೇನ್ ಮಾಡ್ಬೋದ್ರಿ, ಇಕ್ವಿಟಿ ಸ್ಟಾಕ್ ಅಕೌಂಟ್ ಡೆಬಿಟೆಡ್ ಟು ಇಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್. ಅಂದ್ರ ಇಕ್ವಿಟಿ ಶೇರ್ ಕ್ಯಾಪಿಟಲ್ ಇದ್ದಿದ್ದನ್ನ ಸ್ಟಾಕ್ ಆಗಿ ಕನ್ವರ್ಟ್ ಮಾಡಬಹುದು ಅಥವಾ ಸ್ಟಾಕ್ ಇದ್ದಿದ್ದನ್ನ ಇಕ್ವಿಟಿ ಅಂತ ಏನ್ ಮಾಡಬಹುದ್ರಲ್ಲಿ ಕನ್ವರ್ಟ್ ಮಾಡ್ತಕ್ಕಂಥದ್ದು. ಸೊ ಇದನ್ನ ಡೀಟೇಲ್ ಆಗಿ ಮಾಡಿದ್ರೆ ನಿನ್ನೆ ಒಂದು ವಿಡಿಯೋ ಕ್ಲಾಸ್ ನೊಳಗ ನಾವು ಡಿಸ್ಕಷನ್ ಮಾಡಿವಿ. ಡನ್. ಸೊ ಇವತ್ತಿನ ಕ್ಲಾಸ್ ಒಳಗ ಮೆಥಡ್ಸ್ ಆಫ್ ಇಂಟರ್ನಲ್ ರೀಕನ್ಸ್ಟ್ರಕ್ಷನ್ ಒಳಗ ಸೆಕೆಂಡ್ ಮೆಥಡ್ ಅನ್ನ ಡಿಸ್ಕಷನ್ ಮಾಡ್ತೀವಿ. ದಟ್ ಈಸ್ ವೇರಿಯೇಷನ್ ಆಫ್ ಶೇರ್ ಹೋಲ್ಡರ್ಸ್ ರೈಟ್ಸ್. ದಟ್ ಈಸ್ ಸೆಕ್ಷನ್ 48 ಆಫ್ ಕಂಪನೀಸ್ ಆಕ್ಟ್ 2013 ಪ್ರಕಾರ ಏನ್ ಮಾಡ್ತೀವಪ್ಪ ಅಂತಂದ್ರ ಶೇರ್ ಹೋಲ್ಡರ್ಸ್ ರೈಟ್ಸ್ ಗಳನ್ನ ಏನ್ ಮಾಡ್ತೀವಿ, ವೇರಿಯೇಷನ್ ಅಂತಕ್ಕಂಥದ್ದನ್ನ ಮಾಡ್ತಕ್ಕಂಥದ್ದು. ಸೊ ಯಾವ ರೀತಿ ಮಾಡ್ತೀವಿ ನೋಡಿ, when company issues different classes of shares with different rights or privileges attached to such shares. ನೋಡಿ, ಒಂದು ಕಂಪನಿ ಅಂದ ತಕ್ಷಣ ಏನ್ ಮಾಡ್ತಿದ್ರಿ, ಡಿಫರೆಂಟ್ ಕ್ಲಾಸಸ್ ಆಫ್ ಶೇರ್ಸ್ ಗಳನ್ನ ಏನ್ ಮಾಡ್ತಾರೆ ಇಶ್ಯೂ ಮಾಡ್ತಾರ. ಸೊ ಯಾವ ರೀತಿ, ಇಕ್ವಿಟಿ ಶೇರ್ಸ್ ಅಂತ ಇಶ್ಯೂ ಮಾಡ್ತಾರ, ಪ್ರಿಫರೆನ್ಸ್ ಶೇರ್ಸ್ ಅಂತ ಇಶ್ಯೂ ಮಾಡ್ತಾರೆ, ಡಿವೆಂಚರ್ ಶೇರ್ಸ್ ಅಂತ ಏನ್ ಮಾಡ್ತಿರ್ತಾರೆ ಇಲ್ಲಿ ಇಶ್ಯೂ ಮಾಡ್ತಿರ್ತಾರ. ಸೊ ಡಿಫರೆಂಟ್ ಕ್ಲಾಸಸ್ ಆಫ್ ಶೇರ್ಸ್ ಗಳನ್ನ ಇಶ್ಯೂ ಮಾಡಿದಾಗ ಡಿಫರೆಂಟ್ ರೈಟ್ಸ್ ಗಳನ್ನ ಏನ್ ಮಾಡ್ತೀವಿ ನಾವು ಇಲ್ಲಿ ಕೊಡ್ತಕ್ಕಂಥದ್ದು. ಹಾಗಾದ್ರೆ ಏನಾಗಿರ್ತೈತ್ರಿ ಡಿಫರೆಂಟ್ ರೈಟ್ಸ್ ನೋಡಿ. ಎಕ್ಸಾಂಪಲ್, ರೈಟ್ ಆಸ್ ಟು ಡಿವಿಡೆಂಡ್, ದನ್ ವೋಟಿಂಗ್ ರೈಟ್ಸ್ ಎಕ್ಸೆಟ್ರಾ. ಮತ್ತೇನಾದ್ರೂ ನೀವು ರೈಟ್ಸ್ ಗಳನ್ನ ಏನ್ ಮಾಡಿರ್ಬೋದ್ರಿ, ಶೇರ್ ಹೋಲ್ಡರ್ಸ್ ನಾವು ಕೊಟ್ಟಿರ್ಬೋದು. ಇಲ್ಲೇ ಡಿವಿಡೆಂಡ್ ಅಂತಕ್ಕಂಥದ್ದನ್ನ ಕೊಡ್ತಕ್ಕಂಥದ್ದಾಗಿರ್ಬೋದು, ವೋಟಿಂಗ್ ರೈಟ್ಸ್ ಅನ್ನ ಏನ್ ಮಾಡಿರ್ತೀವಿ ಇಲ್ಲಿ ಕೊಟ್ಟಿರ್ತೀವಿ. ಸೊ ಕೊಟ್ಟಾಗ ಏನಾಗಿರ್ತೈತ್ರಿ, ಎನಿ ಆಫ್ ಸಚ್ ರೈಟ್ ಮೇ ಬಿ ಚೇಂಜ್ಡ್ ಇನ್ ಎನಿ ಮ್ಯಾನರ್. ನೋಡಿ, ನಾವು ಸ್ಟಡಿ ಮಾಡತಕ್ಕಂಥ ಚಾಪ್ಟರ್ ಹೋದ್ರಿ ಇಂಟರ್ನಲ್ ರೀಕನ್ಸ್ಟ್ರಕ್ಷನ್ ಮಾಡಕತ್ತೀವಿ. ಇಂಟರ್ನಲ್ ರೀಕನ್ಸ್ಟ್ರಕ್ಷನ್ ಮಾಡತ್ತೀವಿ ಅಂದ್ರ ಕಂಪನಿ ಒಳಗೆ ಏನೇನ್ ಚೇಂಜಸ್ ಗಳನ್ನ ಮಾಡ್ಬೇಕಂತಕ್ಕಂಥದ್ದು ಏನ್ ಮಾಡತ್ತೀವಿ ಇಲ್ಲಿ ನೋಡತ್ತೀವಿ. ಸೊ ಹಂಗಾರೆ ಏನ್ ಚೇಂಜಸ್ ಅನ್ನ ಮಾಡಕತ್ತೀವಿ, ಸೊ ಡಿಫರೆಂಟ್ ಕ್ಲಾಸಸ್ ಆಫ್ ಶೇರ್ಸ್ ಗಳನ್ನ ಇಶ್ಯೂ ಮಾಡಿದಾಗ ಅವ್ರಿಗೆ ಡಿಫರೆಂಟ್ ರೈಟ್ಸ್ ಗಳನ್ನ ಕೊಟ್ಟಿರ್ತೀವಿ. ಅದು ಡಿವಿಡೆಂಡ್ ಆಗಿರ್ಬೋದು ಅಥವಾ ವೋಟಿಂಗ್ ರೈಟ್ಸ್ ಆಗಿರ್ಬೋದು. ಅದನ್ನ ಏನ್ ಮಾಡ್ತೀವಿ, ಇಟ್ ಮೇ ಬಿ ಚೇಂಜ್ಡ್ ಇನ್ ಎನಿ ಮ್ಯಾನರ್.
ಸೊ ಅವರಿಗೆ ಡಿವಿಡೆಂಡ್ಸ್ ಗಳನ್ನ ಚೇಂಜ್ ಮಾಡಬಹುದು, ಡಿವಿಡೆಂಡ್ ರೇಟ್ ಒಳಗೆ ಹೆಚ್ಚಿಗೆ ಮಾಡಬಹುದು ಅಥವಾ ಡಿವಿಡೆಂಡ್ ರೈಟ್ ಒಳಗೆ ಕಡಿಮೆ ಮಾಡಿರ್ಬೋದು, ಅಕಸ್ಮಾತ್ ವೋಟಿಂಗ್ ರೈಟ್ಸ್ ಕೊಟ್ಟಿದ್ರೆ ವೋಟಿಂಗ್ ರೈಟ್ಸ್ ಅನ್ನ ಕ್ಯಾನ್ಸಲ್ ಮಾಡ್ತಕ್ಕಂಥದ್ದಾಗಿರ್ಬೋದು. ಸೊ ಈ ರೀತಿ ಏನ್ ಮಾಡ್ತೀವಪ್ಪ ಅಂತಂದ್ರೆ ಇಲ್ಲಿ ಕ್ಯಾನ್ಸಲ್ ಮಾಡ್ತಕ್ಕಂಥದ್ದು ಅಥವಾ ಚೇಂಜಸ್ ಗಳನ್ನ ಮಾಡ್ತಕ್ಕಂಥದ್ದು ಏನ್ ಮಾಡ್ತೀವಿ, ವೇರಿಯೇಷನ್ ಆಫ್ ಶೇರ್ ಹೋಲ್ಡರ್ಸ್ ರೈಟ್ಸ್. ಸೊ ಶೇರ್ ಹೋಲ್ಡರ್ಸ್ ರೈಟ್ಸ್ ಕೊಟ್ಟಿವಿ, ಅದನ್ನ ಏನ್ ಮಾಡ್ತೀವಿ ಇಲ್ಲಿ ವೇರಿಯೇಷನ್ ಅಂತಕ್ಕಂಥದನ್ನ ಮಾಡ್ತೀವಿ. ನೋಡಿ ಒಂದು ಎಕ್ಸಾಂಪಲ್ ಅನ್ನ ಕೊಡ್ತೀನಿ. ನೋಡಿ, ಕಂಪನಿ ಮೇ ಚೇಂಜ್ ರೇಟ್ ಆಫ್ ಡಿವಿಡೆಂಡ್ ಆನ್ ಪ್ರಿಫರೆನ್ಸ್ ಶೇರ್ಸ್. ನೋಡಿ, ಶೇರ್ ಹೋಲ್ಡರ್ಸ್ ರೈಟ್ಸ್ ಗಳನ್ನ ಏನ್ ಮಾಡಾಕತ್ತೀವಿ ಇಲ್ಲಿ ವೇರಿಯೇಷನ್ ಮಾಡಾಕತ್ತೀವಿ. ಸೊ ಏನ್ ವೇರಿಯೇಷನ್ ಮಾಡಬಹುದ್ರಿ, ರೇಟ್ ಆಫ್ ಡಿವಿಡೆಂಡ್ ಅನ್ನ ವೇರಿಯೇಷನ್ ಮಾಡತಕ್ಕಂಥದ್ದು. ಇಲ್ಲಿ ಕಂಪನಿ ಏನ್ ಮಾಡ್ತೈತಪ್ಪ ಅಂತಂದ್ರ ಏನು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ನಾವು ಡಿವಿಡೆಂಡ್ ಅನ್ನ ಕೊಡ್ತೀವಿ, ಆ ಕೊಡ್ತಕ್ಕಂಥ ಡಿವಿಡೆಂಡ್ ರೇಟ್ ಅನ್ನ ಏನ್ ಮಾಡ್ತಾರೆ ಇಲ್ಲಿ ಚೇಂಜ್ ಮಾಡ್ತಾರೆ. ಅಂದ್ರ ಡಿವಿಡೆಂಡ್ ರೇಟ್ ಅನ್ನ ಇನ್ಕ್ರೀಸ್ ಮಾಡಬಹುದು, ಡಿವಿಡೆಂಡ್ ರೇಟ್ ಅನ್ನ ಡಿಕ್ರೀಸ್ ಮಾಡಬಹುದು. ದೆನ್ ಸೆಕೆಂಡ್ ಒನ್, convert cumulative preference shares into non cumulative preference shares. So cumulative preference shares ಗಳನ್ನ ಇಶ್ಯೂ ಮಾಡಿರಿ, ಆ cumulative preference shares ಗಳನ್ನ ಏನ್ ಮಾಡ್ತೀರಿ ಕನ್ವರ್ಟ್ ಮಾಡ್ತೀರಿ. ಏನ್ರಿ ನಾನ್ ಕ್ಯುಮ್ಯುಲೇಟಿವ್ ಪ್ರಿಫರೆನ್ಸ್ ಶೇರ್ಸ್ ಅಂತ ಏನ್ ಮಾಡಬಹುದ್ರಿ ಕನ್ವರ್ಟ್ ಮಾಡಬಹುದು. ನಾವು ಕೊಟ್ಟಿರ್ತಕ್ಕಂಥ ರೈಟ್ಸ್ ಗಳನ್ನ ಏನ್ ಕೊಟ್ಟಿವಿ, ಆ ರೈಟ್ಸ್ ಗಳಿಗೆ ಏನ್ ಮಾಡ್ತೀರಿ ವೇರಿಯೇಷನ್ಸ್ ಗಳನ್ನ ಮಾಡ್ತಕ್ಕಂಥದ್ದು. ಒಂದು ರೇಟ್ ಆಫ್ ಡಿವಿಡೆಂಡ್ ಅನ್ನ ಚೇಂಜ್ ಮಾಡತಕ್ಕಂಥದ್ದು, ಇನ್ಕ್ರೀಸ್ ಆಗಿರಬಹುದು, ಡಿಕ್ರೀಸ್ ಆಗಿರಬಹುದು. ಕ್ಯುಮ್ಯುಲೇಟಿವ್ ಪ್ರಿಫರೆನ್ಸಸ್ ಗಳನ್ನ ನಾನ್ ಕ್ಯುಮ್ಯುಲೇಟಿವ್ ಪ್ರಿಫರೆನ್ಸಸ್ ಅಂತ ಏನ್ ಮಾಡಬಹುದು ಇಲ್ಲಿ ಚೇಂಜ್ ಮಾಡತಕ್ಕಂಥದ್ದು. ದೆನ್ ವಿತೌಟ್ ಚೇಂಜಿಂಗ್ ದಿ ಅಮೌಂಟ್ ಆಫ್ ಶೇರ್ ಕ್ಯಾಪಿಟಲ್. ಲಕ್ಷ ಕೊಡ್ರಿ, ಇಲ್ಲಿ ಯಾವುದೇ ರೀತಿ ಶೇರ್ ಕ್ಯಾಪಿಟಲ್ ಅಮೌಂಟ್ ಚೇಂಜಸ್ ಆಗುವುದಿಲ್ಲ. ಚೇಂಜಸ್ ಆಗ್ತಕ್ಕಂಥದ್ದು ರೇಟ್ ಆಫ್ ಡಿವಿಡೆಂಡ್, ದೆನ್ ಚೇಂಜಸ್ ಆಗ್ತಕ್ಕಂಥದ್ದು ಕ್ಯುಮ್ಯುಲೇಟಿವ್ ಇದ್ದದನ್ನ ನಾನ್ ಕ್ಯುಮ್ಯುಲೇಟಿವ್ ಕನ್ವರ್ಟ್ ಮಾಡ್ತೀವಿ ಅಷ್ಟೇ. ಬಟ್ ಯಾವುದೇ ರೀತಿ ಶೇರ್ ಕ್ಯಾಪಿಟಲ್ ಅಮೌಂಟ್ ಅನ್ನ ಚೇಂಜಸ್ ನಾವಿಲ್ಲಿ ಮಾಡಕ್ ಹೋಗೋದಿಲ್ಲ. ಅವ್ರ ಶೇರ್ ಕ್ಯಾಪಿಟಲ್ ಅಮೌಂಟ್ ಎಷ್ಟಿರ್ತೈತಿ ಅಷ್ಟೇ ಶೇರ್ ಕ್ಯಾಪಿಟಲ್ ಅಮೌಂಟ್ ಅನ್ನ ಏನ್ ಮಾಡ್ತೀವಿ ಇಲ್ಲಿ ಇರ್ತೈತಿ. ಬಟ್ ರೇಟ್ ಆಫ್ ಡಿವಿಡೆಂಡ್ ಒಳಗೆ ಚೇಂಜಸ್ ಗಳನ್ನ ಮಾಡ್ತೀವಿ. ದೆನ್ ಕ್ಯುಮ್ಯುಲೇಟಿವ್ ಪ್ರಿಫರೆನ್ಸ್ ಶೇರ್ಸ್ ಇತ್ತಂದ್ರೆ ಅದನ್ನ ನಾನ್ ಕ್ಯುಮ್ಯುಲೇಟಿವ್ ಪ್ರಿಫರೆನ್ಸ್ ಶೇರ್ ಅಂತ ಮಾಡ್ತೀವಿ. ಅದ್ರ ಬಿಟ್ಟರೆ ಯಾವುದೇ ರೀತಿ ಶೇರ್ ಕ್ಯಾಪಿಟಲ್ ಒಳಗೆ ಅಮೌಂಟ್ ಒಳಗ ಚೇಂಜಸ್ ಅನ್ನ ನಾವು ಮಾಡಕ್ಕಿಲ್ಲೇ ಹೋಗೋದಿಲ್ಲ. ದೆನ್ ಜರ್ನಲ್ ಎಂಟ್ರೀಸ್ ಗಳನ್ನ ಯಾವ ರೀತಿ ಮಾಡ್ತೀವಿ ನೋಡಿ. ಒಂದು ಎಕ್ಸಾಂಪಲ್, ಆ ಕಂಪನಿ ರೇಟ್ ಆಫ್ ಡಿವಿಡೆಂಡ್ ಚೇಂಜ್ ಮಾಡಿದಾಗ ಏನಾಗುವುದು, ಸೊ ಕ್ಯುಮ್ಯುಲೇಟಿವ್ ಪ್ರಿಫರೆನ್ಸಸ್ ಗಳನ್ನ ಮಾಡಿದಾಗ ಕ್ಯುಮ್ಯುಲೇಟಿವ್ ಪ್ರಿಫರೆನ್ಸಸ್ ಅನ್ನ ನಾನ್ ಕ್ಯುಮ್ಯುಲೇಟಿವ್ ಪ್ರಿಫರೆನ್ಸಸ್ ಮಾಡಿದಾಗ ಯಾವ ರೀತಿ ಮಾಡ್ತೀವಿ ನೋಡಿ. ಒಂದೇ ಜರ್ನಲ್ ಎಂಟ್ರಿ, ಓಲ್ಡ್ ಅಂದ್ರೆ ಆಲ್ರೆಡಿ ಎಕ್ಸಿಸ್ಟಿಂಗ್ ಕಂಪನಿ ಒಳಗೆ ಐತ್ರಿ, ಏನ್ರಿ 10% ಕ್ಯುಮ್ಯುಲೇಟಿವ್ ಪ್ರಿಫರೆನ್ಸಸ್ ಕ್ಯಾಪಿಟಲ್ ಅಕೌಂಟ್ 10,000 ಐತ್ರಿ. ಇದು ಓಲ್ಡ್ 10% ಏನಿದ್ರೆ ರೇಟ್ ಆಫ್ ಡಿವಿಡೆಂಡ್ ಅನ್ನ ಕೊಡತ್ತ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಏನ್ ಮಾಡತ್ತಾರೆ 10% ಡಿವಿಡೆಂಡ್ ಅನ್ನ ಕೊಡ್ತೀವಿ ಅಂತ ಹೇಳ್ತಾರ. ಇದು ಎಕ್ಸಿಸ್ಟಿಂಗ್ ಇತ್ತು. ಬಟ್ ಹೊಸದ ಏನಕ್ಕೈತ್ರಿ 15% ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಕೌಂಟ್ ದಟ್ ಇಸ್ 10,000. ಇಲ್ಲೇ ಕ್ಯಾಪಿಟಲ್ ಅಮೌಂಟ್ ಒಳಗೆ ಯಾವುದೇ ರೀತಿ ಚೇಂಜಸ್ ಗಳನ್ನ ನೋಡಲಿಲ್ಲ. ಬಟ್ ಏನ್ ಚೇಂಜ್ ಆಗತ್ತೈತ್ರಿ, ಏನು 10% ಡಿವಿಡೆಂಡ್ ಅನ್ನ ಕೊಡ್ತೀವಿ ಅಂತ ಹೇಳಿದ್ವಿ, ಆ 10% ಡಿವಿಡೆಂಡ್ ಏನ್ ಮಾಡ್ತೀವಿ 15% ಮಾಡ್ತೀವಿ. ಅಂದ್ರ ಇಲ್ಲಿ ಏನು ವೇರಿಯೇಷನ್ ಆಯ್ತಪ್ಪ ಅಂತಂದ್ರ ಕೊಡ್ತಕ್ಕಂತ ಏನು ಡಿವಿಡೆಂಡ್ ಐತಿ ಆ ಡಿವಿಡೆಂಡ್ ಪರ್ಸೆಂಟೇಜ್ ಒಳಗೆ ಮಾತ್ರ ಏನ್ ಮಾಡ್ತೀವಿ ಅಂತಂದ್ರೆ ಇಲ್ಲಿ ಚೇಂಜಸ್ ಅನ್ನ ಮಾಡ್ತಕ್ಕಂಥದ್ದು. ದೆನ್ ಸೆಕೆಂಡ್ ಒನ್, ಕ್ಯುಮ್ಯುಲೇಟಿವ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟೆಡ್ ಟು ನಾನ್ ಕ್ಯುಮ್ಯುಲೇಟಿವ್ ಪ್ರಿಫರೆನ್ಸ್ ಶೇರ್ಸ್ ಕ್ಯಾಪಿಟಲ್ ಅಕೌಂಟ್. ನೋಡಿ, ಕ್ಯುಮ್ಯುಲೇಟಿವ್ ಪ್ರಿಫರೆನ್ಸ್ ಶೇರ್ಸ್ ಇದ್ದು ಅದನ್ನ ಏನ್ ಮಾಡ್ತೀವಿ ಇಲ್ಲಿ ನಾನ್ ಕ್ಯುಮ್ಯುಲೇಟಿವ್ ಪ್ರಿಫರೆನ್ಸ್ ಶೇರ್ಸ್ ಅಂತ ಏನ್ ಮಾಡ್ತೀವಿ ಚೇಂಜಸ್ ಅನ್ನ ಮಾಡ್ತಕ್ಕಂಥದ್ದು ಅಥವಾ ವೇರಿಯೇಷನ್ ಮಾಡ್ತಕ್ಕಂಥದ್ದು. ನೋಡಿ, ಸೊ ಅಲ್ಲಿ ಶೇರ್ ಕ್ಯಾಪಿಟಲ್ ಒಳಗೆ ಯಾವುದೇ ರೀತಿ ಚೇಂಜಸ್ ಇಲ್ಲ. ಬಟ್ ಓಲ್ಡ್ ಏನಿತ್ತು ಅವ್ರದ್ದು ಕ್ಯುಮ್ಯುಲೇಟಿವ್ ಪ್ರಿಫರೆನ್ಸ್ ಶೇರ್ಸ್ ಇತ್ತು, ಅದನ್ನ ಏನ್ ಮಾಡಿದ್ರು ಇಲ್ಲಿ ನಾನ್ ಕ್ಯುಮ್ಯುಲೇಟಿವ್ ಪ್ರಿಫರೆನ್ಸ್ ಶೇರ್ಸ್ ಅಂತ ಮಾಡಿದ್ರು. ಬಟ್ ಯಾವುದೇ ರೀತಿ ಶೇರ್ ಕ್ಯಾಪಿಟಲ್ ಅಮೌಂಟ್ ಒಳಗೆ ಏನ್ ಮಾಡ್ತಾರೆ ಚೇಂಜಸ್ ಅನ್ನ ಮಾಡಕ ಹೋಗೋದಿಲ್ಲ. ಸೊ ಇದು ಏನಪ್ಪಾ ಅಂತಂದ್ರ ವೇರಿಯೇಷನ್ ಆಫ್ ಶೇರ್ ಹೋಲ್ಡರ್ಸ್ ರೈಟ್ಸ್. ನಾವೇನ್ ಮಾಡಿದ್ರಿ ಶೇರ್ ಹೋಲ್ಡರ್ಸ್ ರೈಟ್ಸ್ ಗಳನ್ನ ಕೊಟ್ಟಿರ್ತೀವಿ. ಆ ಶೇರ್ ಹೋಲ್ಡರ್ಸ್ ಏನ್ ರೈಟ್ಸ್ ಗಳನ್ನ ಕೊಟ್ಟಿರ್ತೀವಿ ಅದನ್ನ ಏನ್ ಮಾಡ್ತೀವಿ ಇಲ್ಲಿ ಚೇಂಜಸ್ ಅನ್ನ ಮಾಡತಕ್ಕಂಥದ್ದು. ಅದು ರೇಟ್ ಆಫ್ ಡಿವಿಡೆಂಡ್ ಬಗ್ಗೆ ಆಗಿರ್ಬೋದು, ವೋಟಿಂಗ್ ರೈಟ್ಸ್ ಬಗ್ಗೆ ಆಗಿರ್ಬೋದು. ಸೊ ಈ ರೀತಿ ಏನ್ ಮಾಡ್ತೀವಿ ಇಲ್ಲಿ ಚೇಂಜಸ್ ಗಳನ್ನ ಅಥವಾ ವೇರಿಯೇಷನ್ಸ್ ಅಂತಕ್ಕಂಥ ಏನ್ ಮಾಡ್ತೀವಿ ಸೆಕೆಂಡ್ ಮೆಥಡ್ ಒಳಗೆ ನಾವು ನೋಡ್ತೀವಿ. ಅಂದ್ರ ಇಂಟರ್ನಲ್ ರೀಕನ್ಸ್ಟ್ರಕ್ಷನ್ ಏನ್ ಮಾಡಕತ್ತೀವಿ, ಆ ಇಂಟರ್ನಲ್ ರೀಕನ್ಸ್ಟ್ರಕ್ಷನ್ ಮಾಡ್ಬೇಕಾರ ಈ ರೀತಿ ಮೆಥಡ್ಸ್ ಒಳಗನ ಏನ್ ಮಾಡ್ತೀವಿ ನಾವು ಅಪ್ಲೈ ಮಾಡ್ತೀವಿ. ರೀತಿ ಚೇಂಜಸ್ ಗಳನ್ನ ಏನ್ ಮಾಡ್ತಾರೆ ಮಾಡ್ತಕ್ಕಂಥದ್ದು. ಸೊ ಏನೇ ಚೇಂಜಸ್ ಆಗಲಿ ಕಂಪನಿ ಮೀಟಿಂಗ್ ಒಳಗೆ ಏನ್ ಮಾಡ್ತಾರೆ ಅದನ್ನ ಚೇಂಜಸ್ ಗಳನ್ನ ಮಾಡ್ತಾರ. ಸೊ ದೆನ್ ಇಲ್ಲೇ ಆರ್ಡಿನರಿ ರೆಸೊಲ್ಯೂಷನ್ ಅನ್ನ ಏನ್ ಮಾಡ್ತಾರೆ ಇಲ್ಲಿ ಪಾಸ್ ಮಾಡ್ತಾರೆ. ಸೊ ಆರ್ಡಿನರಿ ರೆಸೊಲ್ಯೂಷನ್ ಪಾಸ್ ಮಾಡಿ ಏನ್ ಮಾಡ್ತಾರೆ ಮೀಟಿಂಗ್ ದಾಗ ಇದನ್ನ ಫೈನಲ್ ಮಾಡ್ತಾರೆ. ದೆನ್ ನೆಕ್ಸ್ಟ್, ಸೊ ಬಹಳಷ್ಟು ಇಂಪಾರ್ಟೆಂಟ್ ನಮ್ಮ ಚಾಪ್ಟರ್ ಸಂಬಂಧಪಟ್ಟಿರತಕ್ಕಂಥದ್ದು ವಿಷಯ ಏನಪ್ಪಾ ಅಂತಂದ್ರ ರಿಡಕ್ಷನ್ ಆಫ್ ಶೇರ್ ಕ್ಯಾಪಿಟಲ್. ನಾವು ಒಂದೇ ಮೆಥಡ್ ಅನ್ನ ಡಿಸ್ಕಷನ್ ಮಾಡಿದ್ವಿ, ಏನ್ರಿ ಕನ್ಸಾಲಿಡೇಷನ್ ಆಫ್ ಶೇರ್ಸ್, ಸಬ್ ಡಿವಿಷನ್ ಆಫ್ ಶೇರ್ಸ್ ಅಂತಕ್ಕಂಥದ್ದನ್ನ ನೋಡ್ತೀವಿ. ದೆನ್ ಕನ್ವರ್ಷನ್ ಆಫ್ ಇಕ್ವಿಟಿ ಇಂಟು ಸ್ಟಾಕ್ ಇಂಟು ಇಕ್ವಿಟಿ ಅಂತಕ್ಕಂಥ ನೋಡಿದ್ವಿ. ದೆನ್ ಸೆಕೆಂಡ್ ಒನ್ ವೇರಿಯೇಷನ್ ಆಫ್ ಶೇರ್ ಹೋಲ್ಡರ್ಸ್ ರೈಟ್ಸ್ ಅಂತಕ್ಕಂಥದ್ದು ನೋಡಿದ್ವಿ. ಸೊ ಅಲ್ಲಿ ಯಾವುದೇ ರೀತಿ ಆ ಕ್ಯಾಪಿಟಲ್ ಅಮೌಂಟ್ ಒಳಗೆ ಚೇಂಜಸ್ ಆಗಲಿಲ್ಲರಿ.
ವೇರಿಯೇಷನ್ ಆಗ್ಲಿಲ್ಲ ಅಲ್ಲಿ ಕ್ಯಾಪಿಟಲ್ ಅಮೌಂಟ್ ಒಳಗೆ ಚೇಂಜಸ್, ಬಟ್ ಎಷ್ಟಿತ್ತು ಅಷ್ಟೇ ಇತ್ತು. ಬಟ್ ನಮಗೆ ಏನ್ ಬೇಕಾಗೈತ್ರಿ, ಶೇರ್ ಕ್ಯಾಪಿಟಲ್ ಒಳಗ ರಿಡ್ಯೂಸ್ ಮಾಡ್ತಕ್ಕಂಥದ್ದು ನಮ್ಮ ಪ್ರಾಬ್ಲಮೆಟಿಕ್ ಬೇಕಾಗಿರತಕ್ಕಂಥದ್ದು, ಅಥವಾ ನಾವು ಪ್ರಾಬ್ಲಮ್ ಸೊಲ್ಯೂಷನ್ಸ್ ಗಳನ್ನ ಏನ್ ಮಾಡ್ತೀವಿ ಅದು ಏನಾಗಿರ್ತೈತ್ರಿ, ರಿಡಕ್ಷನ್ ಆಫ್ ಶೇರ್ ಕ್ಯಾಪಿಟಲ್ ಅಮೌಂಟ್ ಮೇಲೆ ಡಿಪೆಂಡ್ ಆಗಿರ್ತೈತಿ. ಇದು ಬಹಳಷ್ಟು ಇಂಪಾರ್ಟೆಂಟ್. ಇದನ್ನ ಕೇರ್ಫುಲ್ ಆಗಿ ಏನ್ ಮಾಡ್ರಿ, ಅಬ್ಸರ್ವೇಷನ್ ಮಾಡ್ರಿ, ಕೇರ್ಫುಲ್ ಆಗಿ ಏನ್ ಮಾಡ್ರಿ, ಇದನ್ನ ಕೇಳ್ರಿ. ಯಾಕಂದ್ರೆ ನಮಗೆ ಪ್ರಾಬ್ಲಮ್ ಬರ್ತಕ್ಕಂಥದ್ದು ಇದು ರಿಡಕ್ಷನ್ ಆಫ್ ಶೇರ್ ಕ್ಯಾಪಿಟಲ್ ಬಗ್ಗೆನೆ. ಇದ್ರ ಬೇಸಿಸ್ ಮ್ಯಾಗ ಏನ್ ಮಾಡ್ತೀವಿ, ಜರ್ನಲ್ ಎಂಟ್ರಿಗಳನ್ನ ಫೇಸ್ ಮಾಡ್ತೀವಿ. ಇದೇ ಬೇಸಿಸ್ ಮ್ಯಾಗ ಏನ್ ಮಾಡ್ತೀವಿ, ಬ್ಯಾಲೆನ್ಸ್ ಶೀಟ್ ಅನ್ನ ಹಾಕ್ತಕ್ಕಂಥದ್ದು. ಇದನ್ನ ಸ್ವಲ್ಪ ಕೇರ್ಫುಲ್ ಆಗಿ ಮಾಡಿ ಹೇಳಿ ನೋಡಿ. ರಿಡಕ್ಷನ್ ಆಫ್ ಶೇರ್ ಕ್ಯಾಪಿಟಲ್ ಸೆಕ್ಷನ್ 66 ಆಫ್ ಕಂಪನೀಸ್ ಆಕ್ಟ್ 2013 ಪ್ರಕಾರ ಏನ್ ಮಾಡ್ತೀವಿ, ನಾವು ಶೇರ್ ಕ್ಯಾಪಿಟಲ್ ಅನ್ನ ರಿಡ್ಯೂಸ್ ಮಾಡ್ತೀವಿ ನೋಡಿ. ಸೊ ಕಂಪನಿ ಒಳಗೆ ಏನೈತಪ್ಪ ಅಂತಂದ್ರ, ನೀವೇನಾದ್ರೂ ಶೇರ್ ಕ್ಯಾಪಿಟಲ್ ಅನ್ನ ರಿಡ್ಯೂಸ್ ಮಾಡ್ತಿದ್ರ ಅಥವಾ ಶೇರ್ ಕ್ಯಾಪಿಟಲ್ ಅನ್ನ ಇನ್ಕ್ರೀಸ್ ಮಾಡ್ತಿದ್ರ ಕಂಪಲ್ಸರಿ ಏನ್ ಮಾಡ್ಬೇಕ್ರಿ, ಸ್ಪೆಷಲ್ ರೆಸೊಲ್ಯೂಷನ್ ಅನ್ನ ಪಾಸ್ ಮಾಡಬೇಕು. ರಿಡಕ್ಷನ್ ಆಫ್ ಶೇರ್ ಕ್ಯಾಪಿಟಲ್ ಅಂದ್ರ ಶೇರ್ ಕ್ಯಾಪಿಟಲ್ ಅನ್ನ ರಿಡ್ಯೂಸ್ ಮಾಡ್ತಿದ್ರ ಸ್ಪೆಷಲ್ ರೆಸೊಲ್ಯೂಷನ್ ಅನ್ನ ಪಾಸ್ ಮಾಡಬೇಕು. ಸ್ಪೆಷಲ್ ರೆಸೊಲ್ಯೂಷನ್ ಪಾಸ್ ಮಾಡಿ ಏನ್ ಮಾಡ್ಬೇಕ್ರಿ, ಶೇರ್ ಕ್ಯಾಪಿಟಲ್ ಅಮೌಂಟ್ ಅನ್ನ ರಿಡ್ಯೂಸ್ ಮಾಡಬಹುದು. ಅದೇ ರೀತಿ ಮೆಮೊರಂಡಮ್ ಆಫ್ ಅಸೋಸಿಯೇಷನ್ ಅಂತಕ್ಕಂಥ ಒಂದು ಡಾಕ್ಯುಮೆಂಟ್ ಐತಿ, ಆ ಡಾಕ್ಯುಮೆಂಟ್ ಒಳಗೂ ಕೂಡ ಏನ್ ಮಾಡ್ಬೇಕ್ರಿ, ಚೇಂಜ್ ಮಾಡಬೇಕು. ಯಾಕಂದ್ರ ಸಬ್ಸ್ಕ್ರಿಪ್ಷನ್ ಆಫ್ ಕ್ಯಾಪಿಟಲ್ ಅಂತಕ್ಕಂಥದ್ದು ನೋಡಿರ್ತೀವಿ, ಇಲ್ಲಿ ಕ್ಯಾಪಿಟಲ್ ನೀವು ಚೇಂಜಸ್ ಮಾಡಕತ್ತಿರತ್ತಂದ್ರ ಮೆಮೊರಂಡಮ್ ಆಫ್ ಅಸೋಸಿಯೇಷನ್ ಅಂತಕ್ಕಂಥ ಡಾಕ್ಯುಮೆಂಟ್ ಒಳಗೂ ಕೂಡ ಏನ್ ಮಾಡ್ಬೇಕ್ರಿ, ಅಲ್ಟ್ರೇಷನ್ ಮಾಡ್ಬೇಕಾಕೈತಿ. ಸೊ ಆ ಕ್ಯಾಪಿಟಲ್ ಕ್ಲಾಸ್ ಒಳಗೆ ಏನಕ್ಕೈತಪ್ಪ ಅಂತಂದ್ರ ಚೇಂಜಸ್ ಮಾಡಬೇಕು. ಸೊ ಯಾವಾಗ್ರಿ, ಸ್ಪೆಷಲ್ ರೆಸೊಲ್ಯೂಷನ್ ಅನ್ನ ಪಾಸ್ ಮಾಡಬೇಕು. ಎನ್ಯುವಲ್ ಜನರಲ್ ಮೀಟಿಂಗ್ ಸ್ಪೆಷಲ್ ರೆಸೊಲ್ಯೂಷನ್ ಅನ್ನ ಪಾಸ್ ಮಾಡಿಕೇಶನ್ ಏನ್ ಮಾಡ್ತಾರೆ, ಮೆಮೊರಂಡಮ್ ಆಫ್ ಅಸೋಸಿಯೇಷನ್ ಅಂತಕ್ಕಂಥ ಡಾಕ್ಯುಮೆಂಟ್ ಒಳಗೂ ಕೂಡ ಏನ್ ಮಾಡ್ತಾರೆ, ಚೇಂಜಸ್ ಅನ್ನ ಮಾಡ್ತಕ್ಕಂಥದ್ದು. ಯಾಕೆ ಈ ರಿಡಕ್ಷನ್ ಆಫ್ ಶೇರ್ ಕ್ಯಾಪಿಟಲ್ ಅನ್ನ ಮಾಡ್ತೀವಿ, ಲಕ್ಷ ಕೊಡ್ರಿ. ಏನಾಗಿರ್ತೈತ್ರಿ, ಕಂಪನಿ ಲಾಸ್ ದಿಂದ ಸಫರ್ ಆಗ್ತಿರ್ತೈತಿ, ಬಹಳಷ್ಟು ಕಂಟಿನ್ಯೂಸ್ ಆಗಿ ಮಾಡ್ತಿರ್ತಾರೆ, ಬಹಳಷ್ಟು ವರ್ಷದಿಂದ ಲಾಂಗ್ ಟರ್ಮ್ ದಿಂದ ಏನಾಗಿರ್ತೈತ್ರಿ, ಇದು ಲಾಸಸ್ ಅನ್ನ ಫೇಸ್ ಮಾಡ್ತಿರ್ತೈತಿ. ಸೊ ಆ ಕಾರಣಕ್ಕೆ ಏನ್ ಮಾಡ್ತಾರಪ್ಪ ಅಂತಂದ್ರೆ ಇದನ್ನ ರಿಡಕ್ಷನ್ ಆಫ್ ಶೇರ್ ಕ್ಯಾಪಿಟಲ್ ಅಂತಕ್ಕಂಥದನ್ನ ಮಾಡ್ತಾರೆ. ದೆನ್ ಇಲ್ಲೇ ರಿಡಕ್ಷನ್ ಆಫ್ ಶೇರ್ ಕ್ಯಾಪಿಟಲ್ ಒಳಗೆ ಏನ್ ಮಾಡ್ತೀವಿ, 3 ಸ್ಟೆಪ್ಸ್ ಗಳನ್ನ ನೋಡ್ತೀವಿ ನಾವು. ಸೊ ಯಾವ್ಯಾವ ರೀತಿ ನಾವು ರಿಡಕ್ಷನ್ ಆಫ್ ಶೇರ್ ಕ್ಯಾಪಿಟಲ್ ಅನ್ನ ಮಾಡಬಹುದು. ಒಂದನೇದು ರೆಡ್ಯೂಸಿಂಗ್ ದಿ ಲಯಬಿಲಿಟಿ ಆಫ್ ಶೇರ್ ಹೋಲ್ಡರ್. ನೋಡಿ, ಲಕ್ಷ ಕೊಟ್ಟು ಕೇಳ್ರಿ, ಅಬ್ಸರ್ವ್ ಮಾಡ್ರಿ, ಬಹಳಷ್ಟು ಇಂಪಾರ್ಟೆಂಟ್. ನಮ್ಮ ಪ್ರಾಬ್ಲಮ್ ಸಾಲ್ಯೂಷನ್ ಮಾಡ್ಬೇಕಪ್ಪ ಅಂತಂದ್ರ ಇವೇ ಬಹಳ ಇಂಪಾರ್ಟೆಂಟ್. ಇದನ್ನು ಸ್ವಲ್ಪ ಕೇರ್ಫುಲ್ ಆಗಿ ಮಾಡ್ರಿ, ಅಬ್ಸರ್ವೇಷನ್ ಮಾಡಿ. ಸೊ ಫಸ್ಟ್ ಒನ್, ರಿಡಕ್ಷನ್ ಆಫ್ ಶೇರ್ ಕ್ಯಾಪಿಟಲ್ ಮಾಡ್ಬೇಕಾರ ಫಸ್ಟ್ ಒನ್ ಏನ್ ಮಾಡಬಹುದು ನಾವು, ರೆಡ್ಯೂಸಿಂಗ್ ದಿ ಲಯಬಿಲಿಟಿ ಆಫ್ ಶೇರ್ ಹೋಲ್ಡರ್ಸ್. ನೋಡ್ರಿ, ಶೇರ್ ಹೋಲ್ಡರ್ಸ್ ಲಯಬಿಲಿಟಿಯನ್ನ ರೆಡ್ಯೂಸ್ ಮಾಡ್ತಕ್ಕಂಥದ್ದು ಇನ್ ರೆಸ್ಪೆಕ್ಟ್ ಆಫ್ ಅನ್ಪೇಡ್ ಅಮೌಂಟ್ ಆನ್ ದಿ ಶೇರ್ಸ್ ಹೆಲ್ಡ್ ಬೈ ದೆಮ್. ಅಂದ್ರೆ ಫಸ್ಟ್ ಮೆಥಡ್ ಏನ್ ಹೇಳ್ತಾರಪ್ಪ ಅಂತಂದ್ರ, ಶೇರ್ ಹೋಲ್ಡರ್ಸ್ ಲಯಬಿಲಿಟಿಯನ್ನ ಏನ್ ಮಾಡ್ತೀವಿ, ರೆಡ್ಯೂಸ್ ಮಾಡ್ತೀವಿ. ಯಾವಾಗ್ರಿ, ಅನ್ಪೇಡ್ ಅಮೌಂಟ್ ಆನ್ ದಿ ಶೇರ್ಸ್ ಹೆಲ್ಡ್ ಬೈ ದೆಮ್. ಏನ್ ಶೇರ್ ಹೋಲ್ಡರ್ಸ್ ಹತ್ರ ಶೇರ್ಸ್ ಗಳದಾವು, ಅವ್ರು ಏನ್ ಮಾಡ್ತಾರೆ, ಕೆಲವೊಂದು ಶೇರ್ಸ್ ಗಳಿಗೆ ಅಮೌಂಟ್ ಅನ್ನ ಪೇಮೆಂಟ್ ಮಾಡೋದಿಲ್ಲ. ಸೊ ಏನ್ ಅಮೌಂಟ್ ಅನ್ನ ಪೇಮೆಂಟ್ ಮಾಡಿದಲ್ಲ ಅದನ್ನ ಏನ್ ಮಾಡ್ತಾರಪ್ಪ ಅಂತಂದ್ರ ಕಡಿಮೆ ಮಾಡ್ಬಿಡ್ತಾರ. ಈಗ 10 ರೂಪಾಯಿ ಒಂದು ಶೇರಿಗೆ ಅಮೌಂಟ್ ಅನ್ನ ಕೊಡ್ಬೇಕಪ್ಪ ಅಂತಂದ್ರ ಅವ್ರು ಪೇಮೆಂಟ್ ಮಾಡಿರ್ತಕ್ಕಂಥದ್ದು ಎಷ್ಟ್ರಿ, 8 ರೂಪಾಯಿ ಪೇಮೆಂಟ್ ಮಾಡಿರ್ತಾರ. 8 ರೂಪಾಯಿ ಪೇಮೆಂಟ್ ಮಾಡಿರತ್ತಂದ್ರೆ 2 ರೂಪಾಯಿ ಇನ್ನೂ ಪೇಮೆಂಟ್ ಮಾಡಿಲ್ಲ. ಆ 2 ರೂಪಾಯಿ ಅನ್ಪೇಮೆಂಟ್ ಅಮೌಂಟ್ ಅನ್ನ ಏನ್ ಮಾಡ್ತಾರೆ, ಇಲ್ಲಿ ರೆಡ್ಯೂಸ್ ಮಾಡ್ಬಿಡ್ತಾರ. ಏನ್ 8 ರೂಪಾಯಿ ಪೇ ಮಾಡ್ಯಾರ ಅದನ್ನ ಏನ್ ಮಾಡ್ಬಿಡ್ತಾರೆ, ಇಲ್ಲಿ ಫುಲ್ಲಿ ಪೇಡ್ ಅಪ್. ಬಟ್ ಆಕ್ಚುಲಿ ಏನೈತ್ರಿ, ಒಂದು ಶೇರಿನ ಬೆಲೆ 10 ರೂಪಾಯಿ ಇತ್ತು. ಆ 10 ರೂಪಾಯಿ ಇರತಕ್ಕಂಥ ಶೇರಿನ ಬೆಲೆ ಎಷ್ಟು ಕೊಟ್ಟಿದ್ರು, 8 ರೂಪಾಯಿ ಪೇಮೆಂಟ್ ಮಾಡಿದ್ರು. ಅಂದ್ರೆ ಪಾಟ್ಲಿ ಅಮೌಂಟ್ ಅನ್ನ ಪೇಮೆಂಟ್ ಮಾಡಿದ್ರು. ಇನ್ನೂ 2 ರೂಪಾಯಿ ಏನೈತ್ರಿ, ಅನ್ಪೇಡ್ ಅಮೌಂಟ್ ಇತ್ತು. ಆ 2 ರೂಪಾಯಿ ಅನ್ಪೇಡ್ ಅಮೌಂಟ್ ಅನ್ನ ಏನ್ ಮಾಡ್ಬಿಡ್ತಾರೆ, ಇಲ್ಲಿ ರೆಡ್ಯೂಸ್ ಮಾಡ್ಬಿಡ್ತಾರ. ಆ 8 ರೂಪಾಯಿನ ಏನ್ ಮಾಡ್ಬಿಡ್ತಾರೆ, ಇಲ್ಲಿ ಫುಲ್ಲಿ ಪೇಮೆಂಟ್ ಮಾಡ್ತಾರೆ. ಸೊ ಅದಕ್ಕೆ ಎಕ್ಸಾಂಪಲ್ಸ್ ಅನ್ನು ಕೂಡ ಕೊಟ್ಟಿದ್ದು. ಕಂಪನಿ ಒಂದು ಎಕ್ಸಾಂಪಲ್, ಕಂಪನಿ ಡಿಸೈಡೆಡ್ ಟು ರೆಡ್ಯೂಸ್ ₹100 ಪರ್ ಶೇರ್. ಕಂಪನಿ ಒಳಗೆ ಏನೈತ್ರಿ, ಒಂದು ಶೇರಿನ ಬೆಲೆ 100 ರೂಪಾಯಿ ಇತ್ತು, ಇಂಟು ₹75 ಪರ್ ಶೇರ್ ಫುಲ್ಲಿ ಪೇಡ್ ಅಪ್. 75 ರೂಪಾಯಿ ಕೊಟ್ಟಿದ್ರು. ಆ 75 ರೂಪಾಯಿನ ಏನ್ ಮಾಡ್ಬಿಡ್ತಾರೆ, ಇಲ್ಲಿ ಫುಲ್ಲಿ ಪೇಮೆಂಟ್. ಬಟ್ ಆಕ್ಚುಲಿ ಏನಿರೋದು ಪಾರ್ಟ್ಲಿ ಪೇಮೆಂಟ್ ಇತ್ತು. ಅವ್ರು ಏನ್ ಮಾಡಕತ್ತಾರೆ, 25 ರೂಪಾಯಿ ಕೊಟ್ಟಿಲ್ಲ ಅಂದ್ರೆ 25 ರೂಪಾಯಿನ ರೆಡ್ಯೂಸ್ ಮಾಡ್ಬಿಡುದು. ಅವ್ನ ಲಯಬಿಲಿಟಿನ ಏನ್ ಮಾಡೋದ್ರಿ, ಇಲ್ಲಿ ಕಡಿಮೆ ಮಾಡಬಹುದು ಬೈ ಕ್ಯಾನ್ಸಲಿಂಗ್ ದಿ ಅನ್ಪೇಡ್ ಅಮೌಂಟ್ ಆಫ್ ₹25. ಒಂದು ಶೇರಿನ ಬೆಲೆ ಕಂಪನಿ ಒಳಗೆ 100 ರೂಪಾಯಿ ಇತ್ತು. ಬಟ್ ಅವ್ರು ಏನ್ ಮಾಡಕತ್ತಾರೆ, ಆ ಶೇರ್ ಹೋಲ್ಡರ್ 75 ರೂಪಾಯಿ ಕೊಟ್ಟಿದ್ದ, ಅದನ್ನೇ 75 ರೂಪಾಯಿ ಏನ್ ಮಾಡ್ಬಿಡ್ತಾರೆ, ಇಲ್ಲಿ ಫುಲ್ಲಿ ಪೇಮೆಂಟ್ ಮಾಡ್ತಾರ. 25 ರೂಪಾಯಿ ಏನ್ ಮಾಡ್ತಾರೆ, ಇಲ್ಲಿ ಕ್ಯಾನ್ಸಲ್ ಮಾಡ್ತಕ್ಕಂಥದ್ದು. ಸೊ ಈ ರೀತಿ ಏನ್ ಮಾಡ್ತಾರಪ್ಪ ಅಂತಂದ್ರ ಶೇರ್ ಹೋಲ್ಡರ್ ಲಯಬಿಲಿಟಿನ ಏನ್ ಮಾಡ್ತಾರೆ, ಇಲ್ಲಿ ರೆಡ್ಯೂಸ್ ಮಾಡ್ತಕ್ಕಂಥದ್ದು. ನೋಡಿ ಹೆಂಗ್ ಎಂಟ್ರಿ ಮಾಡ್ತೀವಿ, ಯಾವ ರೀತಿ ಜರ್ನಲ್ ಎಂಟ್ರಿನ ಮಾಡ್ತೀವಿ ನೋಡಿ. ಶೇರ್ ಕ್ಯಾಪಿಟಲ್ ಅಕೌಂಟ್ ದಟ್ ಈಸ್ ಪಾರ್ಟ್ಲಿ ಪೇಡ್ ಅಪ್. ಒಂದು ಶೇರಿನ ಬೆಲೆ 100 ರೂಪಾಯಿ ಇತ್ತು.
ಬಟ್ ಆ ಶೇರ್ ಹೋಲ್ಡರ್ ಏನ್ ಮಾಡಿದಾರೆ 75 ರೂಪಾಯಿ ಪೇಮೆಂಟ್ ಮಾಡಿದ್ದ, ಪಾಟ್ಲಿ ಅಮೌಂಟ್ ಅನ್ನ ಪೇಮೆಂಟ್ ಮಾಡಿದ. ಆ ಪಾಟ್ಲಿ ಅಮೌಂಟ್ ಅನ್ನ ಏನ್ ಮಾಡ್ತೀವಿ ಇಲ್ಲಿ ಫುಲ್ಲಿ ಪೇಮೆಂಟ್ ಅಂತ ಹೇಳಿ ಮಾಡ್ತೀವಿ ನೋಡಿ. ಶೇರ್ ಕ್ಯಾಪಿಟಲ್ ಅಕೌಂಟ್ ಪಾಟ್ಲಿ ಪೇಡ್ ಎಷ್ಟು ಪೇಮೆಂಟ್ ಮಾಡಿದಾರೆ 75 ರೂಪಾಯಿ ಪೇಮೆಂಟ್ ಮಾಡ್ದ. ಟು ಶೇರ್ ಕ್ಯಾಪಿಟಲ್ ಅಕೌಂಟ್ ದಟ್ ಇಸ್ ಫುಲ್ಲಿ ಪೇಡ್ ಅಂದ್ರೆ 75 ರೂಪಾಯಿನ ಏನ್ ಮಾಡ್ತೀವಿ ನಾವು ಇಲ್ಲಿ ಫುಲ್ಲಿ ಪೇಡ್ ಅಂತ ಮಾಡ್ತೀವಿ. ಬಟ್ ಆ 25 ರೂಪಾಯಿ ಏನ್ ಅಮೌಂಟ್ ಅನ್ನ ಕೊಟ್ಟಿದ್ದಿಲ್ಲ ಆ ಅಮೌಂಟ್ ಏನ್ ಮಾಡ್ಬಿಡ್ತೀವಿ ಇಲ್ಲಿ ರೆಡ್ಯೂಸ್ ಮಾಡ್ತೀವಿ. ಆ ಅಮೌಂಟ್ ಅನ್ನ ಏನ್ ಮಾಡ್ತೀವಿ ಇಲ್ಲಿ ಕ್ಯಾನ್ಸಲ್ ಮಾಡ್ತಕ್ಕಂಥದ್ದು. ಸೊ ಈ ರೀತಿ ಏನಕ್ಕೆಪ್ಪ ಅಂತಂದ್ರ ಶೇರ್ ಹೋಲ್ಡರ್ ಲಯಬಿಲಿಟಿ ಏನ್ ಮಾಡ್ತೀವಿ ರೆಡ್ಯೂಸ್ ಮಾಡ್ತೀವಿ. ಯಾಕೆ ಮಾಡಕತ್ತೀವಪ್ಪ ಅಂತಂದ್ರ ಕಂಪ್ನಿ ಲಾಸಸ್ ಒಳಗೆ ಹೋಗ್ತೈತ್ರಿ, ಮತ್ತ ಅವ್ರ ಕಡೆಯಿಂದ 25 ರೂಪಾಯಿ ಒಂದು ಶೇರಿಗೆ ತಗೊಂಡು ನಾವೇ ಅಮೌಂಟ್ ಅನ್ನ ಅವ್ರಿಗೆ ರಿಟರ್ನ್ ಪೇಮೆಂಟ್ ಮಾಡ್ತಕ್ಕಂಥದ್ದಕ್ಕೈತಿ. ಆ ಕಾರಣಕ್ಕ ಕಂಪನಿ ಒಳಗೆ ಏನಾದ್ರು ಅನ್ಪೇಡ್ ಅಮೌಂಟ್ ಇತ್ತಂದ್ರ ಅದನ್ನ ಏನ್ ಮಾಡ್ಬಿಡ್ತಾರೆ ಕ್ಯಾನ್ಸಲ್ ಮಾಡ್ತಾರ. ಏನ್ ಪೇಮೆಂಟ್ ಮಾಡ್ಯಾರ ಆ ಅಮೌಂಟ್ ಏನ್ ಮಾಡ್ತಾರೆ ಇಲ್ಲಿ ಫುಲ್ಲಿ ಪೇಡ್. ಇಲ್ಲಿ ಯಾವುದೇ ರೀತಿ ಚೇಂಜಸ್ ಇಲ್ರಿ, ಅವ್ರು ಎಷ್ಟು ಕೊಟ್ರೆ ಅಷ್ಟೇ ಫುಲ್ಲಿ ಪೇಮೆಂಟ್ ಮಾಡಿ, ಯಾವುದೇ ರೀತಿ ವೇರಿಯೇಷನ್ಸ್ ಇಲ್ಲ ನಮಗ. ಡನ್. ಸೆಕೆಂಡ್ ಒನ್ ಇದೇ ರಿಡಕ್ಷನ್ ಆಫ್ ಶೇರ್ ಕ್ಯಾಪಿಟಲ್ ಒಳಗ ಸೆಕೆಂಡ್ ಒನ್ ಏನ್ರಿ ವೆನ್ ಎಕ್ಸೆಸ್ ಪೇಡ್ ಅಪ್ ಕ್ಯಾಪಿಟಲ್ ಈಸ್ ಪೇಡ್ ಆಫ್. ನೋಡಿ ಪೇಡ್ ಅಪ್ ಕ್ಯಾಪಿಟಲ್ ಏನ್ ಮಾಡಿರ್ತಾರೆ ಎಕ್ಸೆಸ್ ಪೇಮೆಂಟ್ ಮಾಡಿರ್ತಾರ. ಸೊ ಆ ಎಕ್ಸೆಸ್ ಪೇಮೆಂಟ್ ಮಾಡಿದಾಗ ಅದನ್ನ ಏನ್ ಮಾಡ್ಬಿಡ್ತೀವಿ ಇಲ್ಲಿ ಕ್ಯಾನ್ಸಲ್ ಮಾಡ್ತಕ್ಕಂಥದ್ದು. ಸೊ ಯಾವ ರೀತಿ ಮಾಡ್ತೀವಿ ನೋಡಿ ಎಕ್ಸಾಂಪಲ್. ಕಂಪನಿ ಹ್ಯಾವಿಂಗ್ ಫುಲ್ಲಿ ಪೇಡ್ ಅಪ್ ಶೇರ್ ಆಫ್ ₹100 ಈಚ್. ಒಂದು ಶೇರಿನ ಬೆಲೆ ಎಷ್ಟಿತ್ರಿ 100 ರೂಪಾಯಿ ಇತ್ತು. ಡಿಸೈಡ್ ಟು ಪೇ ಆಫ್ ₹20 ಪರ್ ಶೇರ್ ಟು ಮೇಕ್ ಇಟ್ ಆಫ್ ₹80 ಫುಲ್ಲಿ ಪೇಡ್ ಅಪ್. ಒಂದು ಶೇರಿನ ಬೆಲೆ 100 ರೂಪಾಯಿ ಇತ್ರಿ, ಅವ್ರು 100 ರೂಪಾಯಿನೂ ಕೂಡ ಕೊಟ್ಟಾರಿ. ಅದೇ ಹೇಳ್ತೀರಿ ವೆನ್ ಎಕ್ಸೆಸ್ ಪೇಡ್ ಅಪ್ ಕ್ಯಾಪಿಟಲ್ ಈಸ್ ಪೇಡ್ ಆಫ್. ಒಂದು ಶೇರಿನ ಬೆಲೆ 100 ರೂಪಾಯಿ ಇತ್ತು, ಒಂದು ಶೇರಿಗೆ 100 ರೂಪಾಯಿ ಇರತಕ್ಕಂಥ 100 ರೂಪಾಯಿ ಏನ್ ಮಾಡಿದ್ರಿ ಅವರು ಪೇಮೆಂಟ್ ಮಾಡೋರು ಕೊಟ್ರು. ಬಟ್ ನಾವೇನ್ ಮಾಡ್ತೀವಿ 100 ರೂಪಾಯಿ ನಮಗೆ ರಿಕ್ವೈರ್ಮೆಂಟ್ ಇಲ್ಲ, ಆ 100 ರೂಪಾಯಿ ಒಳಗೆ ಏನ್ ಮಾಡ್ತೀವಿ ಅವನಿಗೆ 20 ರೂಪಾಯಿ ಕೊಟ್ಟು ಬಿಡ್ತೀವಿ. 20 ರೂಪಾಯಿನ ಏನ್ ಮಾಡ್ತೀವಿ ರಿಟರ್ನ್ ಮಾಡ್ತೀವಿ. ಯಾಕಪ್ಪ ಅಂತಂದ್ರ 80 ರೂಪಾಯಿನ ಏನ್ ಮಾಡ್ತೀವಿ ಫುಲ್ಲಿ ಪೇಮೆಂಟ್ ಮಾಡ್ತಕ್ಕಂಥದ್ದು. ನೋಡಿ ಒಂದು ಶೇರಿನ ಬೆಲೆ 100 ರೂಪಾಯಿ ಇತ್ತು, ಆ 100 ರೂಪಾಯಿ ಏನ್ ಮಾಡ್ತೀವಿ 80 ರೂಪಾಯಿ ಫುಲ್ಲಿ ಪೇಮೆಂಟ್ ಮಾಡ್ಬೇಕಾದ್ರೆ ಅವ್ರು ಏನ್ ಎಕ್ಸೆಸ್ ಅಮೌಂಟ್ ಅನ್ನ 20 ರೂಪಾಯಿ ಕೊಟ್ಟಿದ್ರು ಆ 20 ರೂಪಾಯಿನ ಏನ್ ಮಾಡ್ತೀವಿ ಇಲ್ಲಿ ರಿಟರ್ನ್ ಮಾಡ್ತಕ್ಕಂಥದ್ದು. ಅಂದ್ರೆ ಜರ್ನಲ್ ಎಂಟ್ರಿ ಏನಕ್ಕೈತಿ ನೋಡಿ. ಶೇರ್ ಕ್ಯಾಪಿಟಲ್ ಅಕೌಂಟ್ ಎಷ್ಟಿತ್ರಿ ಒಂದು ಶೇರಿನ ಬೆಲೆ 100 ರೂಪಾಯಿ ಇತ್ತು. 100 ರೂಪಾಯಿ ಇತ್ತು ಏನ್ ಮಾಡ್ತೀವಿ ನಾವು ಕಂಪನಿ ಒಳಗ 80 ರೂಪಾಯಿ ತಿಳ್ಕೊತೀವಿ. ನೋಡಿ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟೆಡ್ ₹100 ಟು ಶೇರ್ ಕ್ಯಾಪಿಟಲ್ ಅಕೌಂಟ್ ₹80. ಅಂದ್ರೆ ಕ್ರೆಡಿಟ್ ಹಾಕ್ತಿವಿ ಎಷ್ಟು ಹಾಕ್ತಿವಿ ₹80 ಕ್ರೆಡಿಟ್ ಹಾಕಾಕತ್ತೀವಿ. ಯಾರಿಗ್ರಿ ಶೇರ್ ಕ್ಯಾಪಿಟಲ್ ಅಕೌಂಟ್. ನಮಗೆ 20 ರೂಪಾಯಿ ಬೇಡಪ್ಪ ಅಂತ ಹೇಳಾಕತ್ತೀವಿ. 100 ರೂಪಾಯಿ ಒಂದು ಶೇರಿಗೆ ನೀವು ಬೆಲೆ ಕೊಟ್ಟಿ 80 ರೂಪಾಯಿ ಮಾತ್ರ ನಮ್ಗೆ ಇರಲಿ, ಉಳ್ಕಿದ ಅಮೌಂಟ್ ಏನ್ ಮಾಡ್ತೀವಿ ಶೇರ್ ಹೋಲ್ಡರ್ಸ್ ರಿಟರ್ನ್ ಮಾಡ್ತೀವಿ. ಉಳ್ಕಿದ ಅಮೌಂಟ್ ಏನ್ ಮಾಡತ್ತೀವಿ ಇಲ್ಲಿ ಶೇರ್ ಹೋಲ್ಡರ್ಸ್ ಕೊಡತ್ತೀವಿ. ಟು ಶೇರ್ ಹೋಲ್ಡರ್ಸ್ ಅಕೌಂಟ್ ದಟ್ ಈಸ್ ₹20. 20 ರೂಪಾಯಿ ಏನ್ ಮಾಡ್ತೀವಿ ಅಲ್ಲಿ ರಿಟರ್ನ್ ಮಾಡ್ತೀವಿ. ಯಾಕಂದ್ರ 80 ರೂಪಾಯಿ ನಮ್ಗೆ ಸಫಿಶಿಯಂಟ್ ಆಗಾಕತ್ತೈತಿ. ಆ 80 ರೂಪಾಯಿ ಮಾತ್ರ ನಾವು ಕಂಪನಿ ಒಳಗೆ ಏನ್ ಮಾಡ್ಕೋತೀವಿ ಇಟ್ಕೋತೀವಿ. ಉಳ್ಕಿದ 20 ರೂಪಾಯಿ ಏನ್ ಮಾಡ್ತೀವಿ ಇಲ್ಲಿ ರಿಟರ್ನ್ ಮಾಡ್ತಕ್ಕಂಥದ್ದು. ಸೊ ದೆನ್ ರಿಟರ್ನ್ ಆದ ತಕ್ಷಣ ಶೇರ್ ಹೋಲ್ಡರ್ಸ್ ಏನ್ ಮಾಡ್ತಾರೆ ಅಮೌಂಟ್ ಅನ್ನ ರಿಸೀವ್ ಮಾಡ್ತಾನೆ. ದಟ್ ಈಸ್ ಶೇರ್ ಹೋಲ್ಡರ್ಸ್ ಅಕೌಂಟ್ ಡೆಬಿಟೆಡ್ ಟು ಬ್ಯಾಂಕ್ ಅಕೌಂಟ್ ದಟ್ ಈಸ್ ₹20. 100 ರೂಪಾಯಿ ಒಂದು ಶೇರ್ ಅನ್ನ 100 ರೂಪಾಯಿ ಅಮೌಂಟ್ ಅನ್ನ ಪೇಮೆಂಟ್ ಮಾಡೋಣ. ಬಟ್ ನಮಗೆ 100 ರೂಪಾಯಿ ರಿಕ್ವೈರ್ಮೆಂಟ್ ಇಲ್ಲ, 100 ರೂಪಾಯಿ ನೆಸೆಸರಿ ಇಲ್ಲ. ಸೊ 80 ರೂಪಾಯಿ ನಮಗೆ ಸಫಿಶಿಯಂಟ್ ಐತಿ. 80 ರೂಪಾಯಿ ಮಾತ್ರ ನಾವು ಪೇಮೆಂಟ್ ಮಾಡ್ಕೋತೀವಿ. 20 ರೂಪಾಯಿ ಏನ್ ಮಾಡ್ತೀವಿ ರಿಟರ್ನ್ ಮಾಡ್ತಕ್ಕಂಥದ್ದು. ಇದೇನಪ್ಪಾ ಅಂತಂದ್ರ ವೆನ್ ಎಕ್ಸೆಸ್ ಪೇಡ್ ಅಪ್ ಕ್ಯಾಪಿಟಲ್ ಈಸ್ ಪೇಡ್ ಆಫ್. ದೆನ್ ಥರ್ಡ್ ನೋಡಿ ರಿಡಕ್ಷನ್ ಇನ್ ಬೋತ್ ನಾಮಿನಲ್ ಅಂಡ್ ಪೇಡ್ ಅಪ್ ವ್ಯಾಲ್ಯೂ. ನೋಡಿ ಎದ್ರಾಗ ರಿಡಕ್ಷನ್ ಮಾಡ್ತೀವಿ ಅಂತಂದ್ರ ನಾಮಿನಲ್ ಮತ್ತು ಪೇಡ್ ಅಪ್ ವ್ಯಾಲ್ಯೂ ಒಳಗೆ ಏನ್ ಮಾಡ್ತೀವಿ ಇಲ್ಲಿ ರಿಡಕ್ಷನ್ ಮಾಡ್ತಕ್ಕಂಥದ್ದು. ಸೊ ಯಾವ ರೀತಿ ರೀ ನೋಡಿ ಶೇರ್ ಹೋಲ್ಡರ್ಸ್ ಮೇ ಅಗ್ರಿ ಟು ರಿಡ್ಯೂಸ್ ದಿ ಪೇಡ್ ಅಪ್ ಕ್ಯಾಪಿಟಲ್ ಆಫ್ ₹100 per share of paid up value of ₹10 per share. The sacrifice is ₹90. ನೋಡಿ ಏನ್ ಮಾಡಾಕತ್ತಾರ ಅಂತಂದ್ರ ಪೇಡ್ ಅಪ್ ವ್ಯಾಲ್ಯೂ ಎಷ್ಟಿತ್ರಿ ₹100 ಇತ್ತು. ಆ ₹100 ಏನ್ ಮಾಡ್ತಾರಿ ₹10 ಅಂತ ಹೇಳಿ ಮಾಡಾಕತ್ತಾರ ಇಲ್ಲಿ ಮಾಡ್ಕೊಳಕತ್ತಾರ. ಬಟ್ ಸ್ಯಾಕ್ರಿಫೈಸ್ ಎಷ್ಟು ಮಾಡಿದ್ರು ಅವರು ₹90 ಮಾಡಿದ್ರು. ಅಂದ್ರೆ ಜರ್ನಲ್ ಎಂಟ್ರಿ ಏನ್ ಮಾಡ್ತೀವಿ ಲಕ್ಷ ಕೊಟ್ಟು ನೋಡಿ ಶೇರ್ ಕ್ಯಾಪಿಟಲ್ ಅಕೌಂಟ್ ಒಂದು ಶೇರಿನ ಬೆಲೆ ₹100 ಇತ್ತು. ಶೇರ್ ಕ್ಯಾಪಿಟಲ್ ಅಕೌಂಟ್ ₹10. ಅಂದ್ರೆ ಒಂದು ಶೇರಿನ ಬೆಲೆ 100 ರೂಪಾಯಿ ಇತ್ತು. 100 ರೂಪಾಯಿ ಬೇಡಪ್ಪ ನಮಗೆ ₹10 ಸಾಕತ್ತೆ ಏನ್ ಮಾಡ್ತೀವಿ ₹10 ಮಾತ್ರ ಏನ್ ಮಾಡ್ತೀವಿ ಇಲ್ಲಿ ಇಟ್ಕೋತಕ್ಕಂತು. ಉಳ್ಕಿದ ಕ್ಯಾಪಿಟಲ್ ರಿಡಕ್ಷನ್ ಏನಂತ್ರಿ ₹90 ಕ್ಯಾಪಿಟಲ್ ರಿಡಕ್ಷನ್ ಅಂತ ಆಯ್ತು. ಇದೇ ಇಂಪಾರ್ಟೆಂಟ್ ನಮ್ಮ ಪ್ರಾಬ್ಲಮ್ ಸಂಬಂಧಪಟ್ಟಿರ್ತಕ್ಕಂಥ ಜರ್ನಲ್ ಎಂಟ್ರಿ ಇದೆ. ಮುಂದೆ ಜರ್ನಲ್ ಎಂಟ್ರಿ ಫಾರ್ಮೆಟ್ ದಾಗ ಎಕ್ಸ್ಪ್ಲೇನ್ ಮಾಡ್ತೀನಿ ಮತ್ತೊಂದು ಡೀಟೇಲ್ ಆಗಿ ಲಕ್ಷ ಕೊಡಿ. ಒಂದು ಶೇರಿನ ಬೆಲೆ ₹100 ಇತ್ತು. ಆ ₹100 ಒಳಗೆ ಏನ್ ಮಾಡಿದ್ರೆ ಲಾಸ್ ಆಗತ್ತಿತ್ತು ಪಾತ್ರ ₹90 ಏನ್ ಮಾಡಿದ್ರೆ ರೆಡ್ಯೂಸ್ ಮಾಡ್ಬಿಟ್ಟ. ತಂದು ಏನು ₹100 ಇತ್ತು ಆ ₹100 ₹10 ಮಾತ್ರ ತನ್ನ ಹತ್ರ ಇಟ್ಕೋತಾನ. ಉಳ್ಕಿ ₹90 ಏನ್ ಮಾಡಿದ್ರಿ ರೆಡ್ಯೂಸ್ ಮಾಡಿದ್ರು. ಯಾಕೆ ಕ್ಯಾಪಿಟಲ್ ರೆಡ್ಯೂಸ್ ಮಾಡಿದ್ರಪ್ಪ ಅಂತಂದ್ರ ನಾವ್ ಏನ್ ಫಿಕ್ಟಿಸಿಯಸ್ ಅಸೆಟ್ಸ್ ಅದಾವ ಕಂಪನಿ ಒಳಗೆ ಏನ್ ಲಾಸಸ್ ಅದಾವ ಆ ಲಾಸಸ್ ಗಳನ್ನ ತೆಗೆದಾಕೋ ಸಂಬಂಧ ಏನ್ ಮಾಡಕತ್ತಾರ ಇಲ್ಲಿ ಕ್ಯಾಪಿಟಲ್ ಅನ್ನ
ರೆಡ್ಯೂಸ್ ಮಾಡಿದ್ರು. ಸೊ ಇದು ಏನಪ್ಪಾ ಅಂತಂದ್ರೆ ರಿಡಕ್ಷನ್ ಇನ್ ಬೋತ್ ನಾಮಿನಲ್ ಅಂಡ್ ಮತ್ತು ಪೇಡ್ ಅಪ್ ವ್ಯಾಲ್ಯೂ. 100 ರೂಪಾಯಿಗೆ ಒಂದು ಶೇರ್ ಇತ್ತು, ಆ 100 ರೂಪಾಯಿ ಶೇರ್ ಏನ್ ಮಾಡಿದ್ರಿ ರೆಡ್ಯೂಸ್ ಮಾಡಿ 10 ರೂಪೀಸ್ ಒಂದು ಶೇರ್ ಇಟ್ಕೊಂಡ್ರು. 90 ರೂಪೀಸ್ ಏನ್ ಮಾಡಿದ್ರಿ ಕ್ಯಾಪಿಟಲ್ ರೆಡ್ಯೂಸ್ ಮಾಡಿದ್ರು. ಕ್ಯಾಪಿಟಲ್ ರೆಡ್ಯೂಸ್ ಮಾಡಿ ಏನ್ ಮಾಡ್ತಾರೆ ಮುಂದೆ ನಾವು ಯಾರಿಗಾದ್ರೂ 50 CS ಅಸೆಟ್ಸ್ ಗಳನ್ನ ಪೇಮೆಂಟ್ ಮಾಡೋದು ಅದನ್ನ ಏನ್ ಮಾಡ್ತೀವಿ ಇಲ್ಲೇ ತೆಗೆದು ಹಾಕ್ತೀವಿ. ದೆನ್ ಕಾಂಪ್ರಮೈಸ್ ಮತ್ತು ಅರೇಂಜ್ಮೆಂಟ್ಸ್. ಸೊ ಸಿಂಪಲ್ ಏನ್ ಅಂತ ಸಮಸ್ಯೆ ಇಲ್ರಿ, ನಮಗೆ ಬೇಕಾಗಿರ್ತಕ್ಕಂಥದ್ದು ರಿಡಕ್ಷನ್ ಆಫ್ ಶೇರ್ ಕ್ಯಾಪಿಟಲ್. ಆ ಬೇಸಿಸ್ ಮೇಲೆ ಏನ್ ಮಾಡ್ತೀವಿ ನಾವು ಪ್ರಾಬ್ಲಮ್ಸ್ ಗಳನ್ನ ಡಿಸ್ಕಷನ್ ಮಾಡ್ತೀವಿ. ನೋಡಿ ಕಾಂಪ್ರಮೈಸ್ ಆರ್ ಅರೇಂಜ್ಮೆಂಟ್ಸ್ ಇದನ್ನು ಕೂಡ ಇಂಪಾರ್ಟೆಂಟ್ ಲಕ್ಷ ಕೊಡ್ರಿ. ರಿಡಕ್ಷನ್ ಆಫ್ ಶೇರ್ ಕ್ಯಾಪಿಟಲ್ ಮತ್ತು ಕಾಂಪ್ರಮೈಸ್ ಅರೇಂಜ್ಮೆಂಟ್ ನಾವು ಇಟ್ಟೋತನ ಡಿಸ್ಕಷನ್ ಮಾಡಿದ್ವಿ. ಏನ್ರಿ ಇಕ್ವಿಟಿ ಶೇರ್ ಕ್ಯಾಪಿಟಲ್ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ, ಪ್ರಿಫರೆನ್ಸ್ ಶೇರ್ಸ್ ಕ್ಯಾಪಿಟಲ್ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ. ಬಟ್ ಡಿಬೆಂಚರ್ಸ್ ಏನಾಕಿರ್ಬೇಕು, ಕ್ರೆಡಿಟರ್ಸ್ ಏನಾಕಿರ್ಬೇಕು, ಕೆಲವೊಂದು ಕೇಸು ಕೆಲವೊಂದು ಕಂಪನಿ ಒಳಗೆ ಏನಕ್ಕೆಪ್ಪ ಅಂತಂದ್ರ ಕ್ರೆಡಿಟರ್ಸ್ ಕಾಂಟ್ರಿಬ್ಯೂಷನ್ ಮಾಡ್ತಾರ, ಡಿಬೆಂಚರ್ ಹೋಲ್ಡರ್ಸ್ ಕೂಡ ಏನ್ ಮಾಡ್ತಾರೆ ಇಲ್ಲಿ ಕಾಂಟ್ರಿಬ್ಯೂಷನ್ ಅಂದ್ರೆ ಸ್ಯಾಕ್ರಿಫೈಸ್ ಮಾಡ್ತಕ್ಕಂತ ಒಂದು ಪರಿಸ್ಥಿತಿ ಬಂದಾಗ ಅವರು ಕೂಡ ಏನ್ ಮಾಡ್ತಾರೆ ಇಲ್ಲಿ ಸ್ಯಾಕ್ರಿಫೈಸ್ ಮಾಡ್ತಾರ. ಏನ್ರಿ A scheme of compromise and arrangement is an agreement between a company ಮತ್ತು ಔಟ್ಸೈಡ್ ಲಯಬಿಲಿಟೀಸ್ ನೋಡಿ ಏನಕ್ಕೆಪ್ಪ ಅಂದ್ರೆ ಇಲ್ಲಿ ಅಗ್ರಿಮೆಂಟ್ ಆಗ್ತಕ್ಕಂಥದ್ದು. ನೋಡಿ ಬಿಟ್ವೀನ್ ಎ ಕಂಪನಿ ಅಂಡ್ ಇಟ್ಸ್ ಮೆಂಬರ್ ಅಂಡ್ ಔಟ್ಸೈಡ್ ಲಯಬಿಲಿಟಿ ವೆನ್ ದಿ ಕಂಪನಿ ಫೇಸಸ್ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್. ನೋಡಿ ಫೈನಾನ್ಷಿಯಲ್ ಪ್ರಾಬ್ಲಮ್ ಏನ್ ಮಾಡತ್ತಿದ್ರಿ ಕಂಪನಿ ಫೇಸ್ ಮಾಡಕತ್ತೈತಿ ಅಂತ ಕೇಸಾಗ ಏನ್ ಮಾಡ್ತಾರಿ ಕಂಪನಿದವರು ಮತ್ತು ಔಟ್ಸೈಡ್ ಲಯಬಿಲಿಟೀಸ್ ನೋಡಿ ಏನಕ್ಕೆ ಒಂದು ಅಗ್ರಿಮೆಂಟ್ ಮಾಡ್ಕೋತಾರ. ಏನ್ ಅಗ್ರಿಮೆಂಟ್ ರೀ such an arrangement therefore also involves sacrifice by shareholders, already shareholders sacrifice ಮಾಡ್ಯಾರ, or creditors or debenture holders or by all of them. ಇಲ್ಲೇ ಕಾಂಪ್ರಮೈಸ್ ಮತ್ತು ಅರೇಂಜ್ಮೆಂಟ್ ಅಂತಂದ್ರೆ ಏನ್ರಿ ಸ್ಯಾಕ್ರಿಫೈಸ್ ಮಾಡ್ತಕ್ಕಂಥದ್ದು ಯಾರಿ ಶೇರ್ ಹೋಲ್ಡರ್ಸ್ ಸ್ಯಾಕ್ರಿಫೈಸ್ ಮಾಡಬಹುದು ಅಥವಾ ಕ್ರೆಡಿಟರ್ಸ್ ಸ್ಯಾಕ್ರಿಫೈಸ್ ಮಾಡಬಹುದು, ಡಿಬೆಂಚರ್ ಹೋಲ್ಡರ್ಸ್ ಕೂಡ ಏನ್ ಮಾಡೋದ್ರಲ್ಲಿ ಸ್ಯಾಕ್ರಿಫೈಸ್ ಮಾಡ್ತಕ್ಕಂಥದ್ದು ಅಥವಾ ಬೈ ಆಲ್ ಆಫ್ ದೆಮ್ ಅಂದ್ರೆ ಸ್ವಲ್ಪ ಅಮೌಂಟ್ ಅನ್ನ ಶೇರ್ ಹೋಲ್ಡರ್ಸ್ ಸ್ಯಾಕ್ರಿಫೈಸ್ ಮಾಡ್ತಾರ, ಕ್ರೆಡಿಟರ್ಸ್ ಸ್ವಲ್ಪ ಸ್ಯಾಕ್ರಿಫೈಸ್ ಮಾಡ್ತಾರ, ಡಿಬೆಂಚರ್ ಹೋಲ್ಡರ್ಸ್ ಕೂಡ ಏನ್ ಮಾಡ್ತಾರೆ ಇಲ್ಲಿ ಸ್ಯಾಕ್ರಿಫೈಸ್ ಮಾಡ್ತಾರ. ಯಾಕಂತಂದ್ರ ಕಂಪನಿ ಒಳಗೆ ಏನಾಗತ್ತೈತ್ರಿ ಫೈನಾನ್ಷಿಯಲ್ ಪ್ರಾಬ್ಲಮ್ ಅನ್ನ ಫೇಸ್ ಮಾಡಕತ್ತಾರ. ಆ ಫೈನಾನ್ಷಿಯಲ್ ಪ್ರಾಬ್ಲಮ್ ಅನ್ನ ಹೋಗಬೇಕಪ್ಪ ಅಂತಂದ್ರ ಪ್ರತಿಯೊಬ್ರು ಕೂಡ ಏನ್ ಮಾಡಕತ್ತಾರ ಇಲ್ಲಿ ಸ್ಯಾಕ್ರಿಫೈಸ್ ಮಾಡ್ತಕ್ಕಂಥ ಕೆಲಸ ಏನ್ ಮಾಡತ್ತಾರಿ ಮಾಡಕತ್ತಾರ. ದಟ್ ಸೊ ಯಾರ್ಯಾರು ಸ್ಯಾಕ್ರಿಫೈಸ್ ಮಾಡಿದಾಗ ಏನೇನ್ರಿ ನೋಡಿ when equity shareholders give up the right over the reserve and accumulated profit. ನೋಡಿ ಕಂಪನಿ ಒಳಗೆ ಇರತಕ್ಕಂತ ರಿಸರ್ವ್ ಮತ್ತು ಪ್ರಾಫಿಟ್ ಏನ್ ಕಂಪನಿ ಒಳಗೆ ಇರತಕ್ಕಂತ ರಿಸರ್ವ್ ಮತ್ತು ಪ್ರಾಫಿಟ್ ಇದು ಯಾರಿಗೆ ಸಂಬಂಧಪಟ್ಟಿದಪ್ಪ ಅಂತಂದ್ರ ಇಕ್ವಿಟಿ ಶೇರ್ ಹೋಲ್ಡರ್ಸ್ ಸಂಬಂಧಪಟ್ಟಿರ್ತೈತಿ. ಅವ್ರ ಕ್ಯಾಪಿಟಲ್ ಅನ್ನ ರೆಡ್ಯೂಸ್ ಮಾಡೋದು ಬೇರೆ, ಬಟ್ ಇಲ್ಲಿ ಏನಕ್ಕೆಪ್ಪ ಅಂತಂದ್ರ ಅವ್ರ ಹತ್ರ ಇರತಕ್ಕಂತ ರಿಸರ್ವ್ ಅಮೌಂಟ್ ಅವ್ರ ಹತ್ರ ಇರತಕ್ಕಂತ ಪ್ರಾಫಿಟ್ ಅಮೌಂಟ್ ಏನ್ ಮಾಡ್ತಾರೆ ಇಲ್ಲಿ ತೆಗೆದು ಹಾಕ್ತಕ್ಕಂಥದ್ದು ಅದನ್ನ ಯುಟಿಲೈಸೇಷನ್ ಮಾಡ್ಕೋತಾರ. ಅದನ್ನ ಏನ್ ಮಾಡ್ತಾರೆ ಇಲ್ಲಿ ಇಕ್ವಿಟಿ ಶೇರ್ ಹೋಲ್ಡರ್ಸ್ ಸ್ಯಾಕ್ರಿಫೈಸ್ ಮಾಡ್ತಾರ. ಸೊ ಸ್ಯಾಕ್ರಿಫೈಸ್ ಮಾಡಿದಾಗ ನೋಡಿ ರಿಸರ್ವ್ ಅಕೌಂಟ್ ಡೆಬಿಟೆಡ್ ಟು ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಅಥವಾ ರಿಡಕ್ಷನ್ ಅಕೌಂಟ್ ಅಂತ ಕೂಡ ನೀವು ಕರಿಬಹುದು. ಏನ್ ಮಾಡ್ತಾರಂದ್ರ ತಮ್ಮ ಹತ್ರ ಇರತಕ್ಕಂತ ರಿಸರ್ವ್ ಫಂಡ್ ಆಗಿರ್ಬೋದು, ತಮ್ಮ ಹತ್ರ ಇರತಕ್ಕಂತ ಪ್ರಾಫಿಟ್ ಅಮೌಂಟ್ ಆಗಿರ್ಬೋದು, ಅದನ್ನು ಕೂಡ ಇಲ್ಲಿ ಏನ್ ಮಾಡ್ತಾರೆ ಸ್ಯಾಕ್ರಿಫೈಸ್ ಮಾಡ್ತಕ್ಕಂಥದ್ದು ಅದನ್ನ ಏನ್ ಮಾಡ್ತಾರೆ ಇಲ್ಲಿ ಬಿಟ್ ಕೊಡ್ತಕ್ಕಂಥದ್ದು ಕೂಡ ಏನೈತ್ರಿ ಐತಿ. ದೆನ್ ಸೆಕೆಂಡ್ ಕೇಸ್ ಸೆಟಲ್ಮೆಂಟ್ ಆಫ್ ಔಟ್ಸೈಡ್ ಲಯಬಿಲಿಟೀಸ್ ಅಟ್ ಎ ಲೆಸರ್ ಅಮೌಂಟ್. ನೋಡಿ ಕಂಪನಿ ಒಳಗಿರ್ತಕ್ಕಂಥ ಇಕ್ವಿಟಿ ಶೇರ್ ಹೋಲ್ಡರ್ಸ್ ಏನ್ ಮಾಡಿದ್ರಿ ಕ್ಯಾಪಿಟಲ್ ಅನ್ನ ರೆಡ್ಯೂಸ್ ಮಾಡ್ತಕ್ಕಂಥದ್ದು ಆಗಿರ್ಬೋದು ಅಥವಾ ಇಕ್ವಿಟಿ ಶೇರ್ ಹೋಲ್ಡರ್ಸ್ ಇರತಕ್ಕಂತ ರಿಸರ್ವ್ ಅಮೌಂಟ್ ಆಗಿರ್ಬೋದು ಪ್ರಾಫಿಟ್. ಸೊ ಪ್ರಾಫಿಟ್ ಇತ್ತಂದ್ರೂ ಕೂಡ ಸೇಮ್ ಜರ್ನಲ್ ಎಂಟ್ರಿ ರೀ ಪ್ರಾಫಿಟ್ ಅಕೌಂಟ್ ಡೆಬಿಟೆಡ್ ಟು ರಿಡಕ್ಷನ್ ಅಕೌಂಟ್. ನಾವು ಒಂದೇ ಜರ್ನಲ್ ಎಂಟ್ರಿ ಎಕ್ಸಾಂಪಲ್ ಅನ್ನ ತಗೊಂಡಿನಿ. ಸೊ ರಿಸರ್ವ್ ಅಮೌಂಟ್ ಪ್ರಾಫಿಟ್ ಅಮೌಂಟ್ ಏನಾದ್ರು ಇತ್ತಂದ್ರ ಅದನ್ನ ಏನ್ ಮಾಡ್ತಾರೆ ಇಲ್ಲಿ ರೆಡ್ಯೂಸ್ ಮಾಡ್ಬಿಡ್ತಾರೆ, ಅದನ್ನ ಸ್ಯಾಕ್ರಿಫೈಸ್ ಮಾಡ್ತಕ್ಕಂಥ ಏನ್ ಮಾಡ್ತಾರೆ ಇಲ್ಲಿ ಇಕ್ವಿಟಿ ಶೇರ್ ಹೋಲ್ಡರ್ಸ್ ಮಾಡ್ತಾರೆ. ದೆನ್ ಸೆಟಲ್ಮೆಂಟ್ ಆಫ್ ಔಟ್ಸೈಡ್ ಲಯಬಿಲಿಟಿ ಅಟ್ ಲೆಸರ್ ಅಮೌಂಟ್. ನೋಡಿ ಸೊ ಔಟ್ಸೈಡ್ ಲಯಬಿಲಿಟೀಸ್ ಏನೋ ಅಮೌಂಟ್ ಅನ್ನ ಕೊಡಬೇಕು, ಬಟ್ ಏನ್ ಮಾಡ್ತೀವಿ ಲೆಸ್ ಅಮೌಂಟ್ ಒಳಗೆ ಏನ್ ಮಾಡ್ತೀವಿ ನಾವು ಪೇಮೆಂಟ್ ಮಾಡ್ತಕ್ಕಂಥದ್ದು. ಔಟ್ಸೈಡ್ ಲಯಬಿಲಿಟೀಸ್ ಅಕೌಂಟ್ ಡೆಬಿಟೆಡ್ ಟು ಪ್ರೊವಿಷನ್ ಅಕೌಂಟ್ ದಟ್ ಈಸ್ ಔಟ್ಸೈಡ್ ಲಯಬಿಲಿಟೀಸ್ ಟು ರಿಡಕ್ಷನ್ ಅಕೌಂಟ್. ಈಗ ನಾವು ಡಿಬೆಂಚರ್ ಹೋಲ್ಡರ್ಸ್ ಒಂದು 10,000 ರೂಪಾಯಿ ಕೊಡಬೇಕಾಗೈತೆ ತಿಳ್ಕೊರಿ. ಸೊ ನಾವೇನ್ ಮಾಡ್ತೀವಿ 8,000 ರೂಪಾಯಿ ಕೊಡ್ತೀವಿ ಅಂತ ಹೇಳ್ತೀವಿ. ಆ 10,000 ಒಳಗೆ 8,000 ರೂಪಾಯಿ ಮಾತ್ರ ಪೇಮೆಂಟ್ ಮಾಡ್ತೀವಿ, 2,000 ರೂಪಾಯಿ ಮಾಡಿದಾಗ ಸ್ಯಾಕ್ರಿಫೈಸ್ ಮಾಡ್ದಂಗ ಆಯ್ತು. ಸೊ ಔಟ್ಸೈಡ್ ಲಯಬಿಲಿಟೀಸ್ ಅಕೌಂಟ್ ಡೆಬಿಟ್ ಎಷ್ಟೈತ್ರಿ ಅವ್ರಿಗೆ ಕೊಡ್ತಕ್ಕಂಥ ಸಾಲ ಎಷ್ಟೈತಪ್ಪ ಅಂತಂದ್ರ 10,000 ಐತಿ. ಬಟ್ ಅವ್ರಿಗೆ ನಾವೇನ್ ಹೇಳ್ತೀವಿ ಪ್ರೊವಿಷನ್ ಮಾಡ್ತೀವಿ ಏನ್ರಿ ನಿಮ್ಗೆ 8,000 ರೂಪಾಯಿ ಕೊಡ್ತೀವಿ ಅಂತಕ್ಕಂಥದನ್ನ ಪ್ರೊವಿಷನ್ ಮಾಡ್ತೀವಿ. 2,000 ರೂಪಾಯಿ ಏನಾಯ್ತಪ್ಪ ಅಂತಂದ್ರ ರಿಡಕ್ಷನ್ ಆಯ್ತು. ಸೊ ಅಲ್ಲಿ ಡಿಬೆಂಚರ್ ಹೋಲ್ಡರ್ಸ್ ಏನ್ ಮಾಡಿದ್ರಪ್ಪ ಅಂತಂದ್ರ ಸ್ಯಾಕ್ರಿಫೈಸ್ ಮಾಡಿದ್ರು. ಸೊ ಯಾವ ರೀತಿ ಡಿಬೆಂಚರ್ ಹೋಲ್ಡರ್ಸ್ ಸ್ಯಾಕ್ರಿಫೈಸ್ ಮಾಡ್ತಾರ ಅದೇ ರೀತಿ ಕ್ರೆಡಿಟರ್ಸ್ ಕೂಡ ಏನ್ ಮಾಡಬಹುದ್ರಿ ಸ್ಯಾಕ್ರಿಫೈಸ್ ಮಾಡಬಹುದು. ಸೊ ಇದಕ್ಕೆ ಏನ್ ಕರಿತೀವಿ ನಾವು ಕಾಂಪ್ರಮೈಸ್ ಮತ್ತು ಅರೇಂಜ್ಮೆಂಟ್ಸ್. ನಾವೇನು ರಿಡಕ್ಷನ್ ಆಫ್ ಶೇರ್ ಕ್ಯಾಪಿಟಲ್ ಅನ್ನ ನೋಡಿದೀವಿ, 3ನೇ ಮೆಥಡ್ ಅನ್ನ 4ನೇ ಮೆಥಡ್ ಅನ್ನ ನೋಡಿದೀವಿ. ಈ ಬೇಸ್ ಮೇಲೆ ಏನಕ್ಕೆಪ್ಪ ಅಂತಂದ್ರೆ ಪ್ರಾಬ್ಲಮ್ಸ್ ಗಳನ್ನ ನಾವು ಡಿಸ್ಕಷನ್ ಮಾಡ್ತೀವಿ. ಸೊ ನೆಕ್ಸ್ಟ್
ಸರೆಂಡರ್ ಆಫ್ ಶೇರ್ಸ್. ಸೊ ಸರೆಂಡರ್ ಆಫ್ ಶೇರ್ಸ್ ಅಂದ್ರೆ ಏನು? ನೋಡಿ, ಇನ್ ದಿಸ್ ಮೆಥಡ್ ಶೇರ್ಸ್ ಆರ್ ಡಿವೈಡೆಡ್ ಇಂಟು ಶೇರ್ಸ್ ಆಫ್ ಸ್ಮಾಲರ್ ಡಿನಾಮಿನೇಷನ್. ನೋಡಿ, ಶೇರ್ಸ್ ಗಳನ್ನ ಡಿವೈಡ್ ಮಾಡ್ತಾರೆ ಹೆಂಗ್ರಿ? ಸ್ಮಾಲರ್ ಡಿನಾಮಿನೇಷನ್. 100 ರೂಪೀಸ್ ಶೇರ್ ಇತ್ತಪ್ಪ ಅಂತಂದ್ರ ಆ 100 ರೂಪೀಸ್ ಏನ್ ಮಾಡ್ತಾರೆ? ರೆಡ್ಯೂಸ್ ಮಾಡ್ತಕ್ಕಂಥದ್ದು, ಕಡಿಮೆ ಮಾಡ್ತಕ್ಕಂಥದ್ದು ಅಂದ್ರೆ ಸ್ಮಾಲರ್ ಡಿನಾಮಿನೇಷನ್. 100 ರೂಪೀಸ್ ಇತ್ತು ಅಂದ್ರೆ 50 ಮಾಡ್ಬೋದು, 40 ಮಾಡ್ಬೋದು, 10 ಮಾಡ್ಬೋದು. ಸೊ ಇದು ಸ್ಮಾಲರ್ ಡಿನಾಮಿನೇಷನ್ ಒಳಗೆ ಮಾಡ್ತಾರೆ ಮಾಡ್ತಕ್ಕಂಥದ್ದು. ಅಂಡ್ ದೆನ್ ಶೇರ್ ಹೋಲ್ಡರ್ಸ್ ಆರ್ ಮೇಡ್ ಟು ಸರೆಂಡರ್ ದೇರ್ ಶೇರ್ ಟು ಕಂಪನಿ. ಸೊ ಸ್ಮಾಲರ್ ಡಿನಾಮಿನೇಷನ್ ಮಾಡಿದಾಗ ಶೇರ್ ಹೋಲ್ಡರ್ಸ್ ಏನ್ ಮಾಡ್ತಾರೆ? ತಮ್ಮ ಶೇರ್ಸ್ ಗಳನ್ನ ಕಂಪನಿಗೆ ಏನ್ ಮಾಡ್ಬಿಡ್ತಾರೆ? ಇಲ್ಲಿ ಸರೆಂಡರ್ ಮಾಡ್ತಕ್ಕಂಥದ್ದು. ದಿ ಶೇರ್ಸ್ ಆರ್ ದೆನ್ ಅಲಾಟೆಡ್ ಟು ಡಿಬೆಂಚರ್ ಹೋಲ್ಡರ್ಸ್ ಅಂಡ್ ಕ್ರೆಡಿಟರ್ಸ್ ಸೊ ದಟ್ ದೇರ್ ಲಯಬಿಲಿಟೀಸ್ ಆರ್ ರೆಡ್ಯೂಸ್ಡ್. ಏನ್ ನೀವು ಸ್ಮಾಲರ್ ಡಿನಾಮಿನೇಷನ್ ಒಳಗ ರೆಡ್ಯೂಸ್ ಮಾಡಿರ್ತೀರಿ, ಆ ರೆಡ್ಯೂಸ್ ಮಾಡಿರ್ತಕ್ಕಂಥ ಅಮೌಂಟ್ ಏನ್ ಮಾಡ್ತಾರೆ? ಶೇರ್ ಹೋಲ್ಡರ್ಸ್ ಕಂಪನಿಗೆ ಏನ್ ಮಾಡ್ತಾರೆ? ತಮ್ಮ ಶೇರ್ಸ್ ಗಳನ್ನ ಸರೆಂಡರ್ ಮಾಡ್ತಾರ. ಸರೆಂಡರ್ ಮಾಡಿದ ತಕ್ಷಣ ಆ ಶೇರ್ಸ್ ಗಳನ್ನ ಏನ್ ಮಾಡ್ತಾರೆ? ಡಿಬೆಂಚರ್ ಹೋಲ್ಡರ್ಸ್ ಕ್ರೆಡಿಟರ್ಸ್ ಏನ್ ಮಾಡ್ತಾರೆ? ಕೊಡ್ತಾರೆ. ಯಾಕೆ ಕೊಡ್ತಾರಪ್ಪ ಅಂತಂದ್ರ ಡಿಬೆಂಚರ್ ಹೋಲ್ಡರ್ ಕೊಡ್ತಕ್ಕಂಥ ಅಮೌಂಟ್ ಕಡಿಮೆ ಆಕೈತಿ, ಕ್ರೆಡಿಟರ್ಸ್ ಕೊಡ್ತಕ್ಕಂಥ ಅಮೌಂಟ್ ಕೂಡ ಏನೈತಿ? ಇಲ್ಲಿ ಕಡಿಮೆ ಆಕೈತಿ. ದೆನ್ ದಿ ಅನ್ಯುಟಿಲೈಸ್ಡ್ ಸರೆಂಡರ್ ಶೇರ್ ಆರ್ ದೆನ್ ಕ್ಯಾನ್ಸಲ್ಡ್ ಬೈ ಟ್ರಾನ್ಸ್ಫರಿಂಗ್ ದಮ್ ಟು ರೀಕನ್ಸ್ಟ್ರಕ್ಷನ್ ಅಕೌಂಟ್. ಸೊ ಸರೆಂಡರ್ ಮಾಡಿದ್ರು, ಸರೆಂಡರ್ ಮಾಡಿದ ತಕ್ಷಣ ಆ ಅಮೌಂಟ್ ಒಳಗೆ ಏನ್ ಮಾಡಿದ್ರಿ? ಡಿಬೆಂಚರ್ ಹೋಲ್ಡರ್ಸ್ ಕೊಟ್ಟಿವಿ, ಕ್ರೆಡಿಟರ್ಸ್ ಕೊಟ್ಟಿವಿ. ಯಾಕಂದ್ರೆ ನಾವು ಕೊಡ್ತಕ್ಕಂಥ ಲಯಬಿಲಿಟಿ ಅಮೌಂಟ್ ಅನ್ನ ರೆಡ್ಯೂಸ್ ಮಾಡಿದ್ರಿ. ಅನ್ಯುಟಿಲೈಸ್ ಸರೆಂಡರ್ ಶೇರ್ ಅಂದ್ರೆ ಎಷ್ಟು ಕೊಡ್ಬೇಕು ಅಷ್ಟು ಅಮೌಂಟ್ ಅನ್ನ ಕೊಡ್ತೀರಿ. ಇನ್ನೂ ಅನ್ಯುಟಿಲೈಸ್ ಸರೆಂಡರ್ ಶೇರ್ ಇರ್ತೈತಿ, ಆ ಶೇರ್ ಏನ್ ಮಾಡ್ಬಿಡ್ತಾರೆ? ಇಲ್ಲಿ ಕ್ಯಾನ್ಸಲ್ ಮಾಡ್ತಾರೆ. ಕ್ಯಾನ್ಸಲ್ ಮಾಡಿ ಏನ್ ಮಾಡ್ತಾರೆ? ರೀಕನ್ಸ್ಟ್ರಕ್ಷನ್ ಅಕೌಂಟಿಗೆ ಅದನ್ನ ಟ್ರಾನ್ಸ್ಫರ್ ಮಾಡ್ತಾರೆ. ಸೊ ಈ ರೀತಿ ಏನ್ ಮಾಡ್ತಾರಪ್ಪ ಅಂತಂದ್ರೆ ಸರೆಂಡರ್ ಆಫ್ ಶೇರ್ಸ್ ಅಂತಕ್ಕಂಥದನ್ನ ಮಾಡ್ತಾರ. ಸೊ ಈ ರೀತಿ 5 ಮೆಥಡ್ಸ್ ಗಳನ್ನ ನೋಡಿದೀವಿ. ಮೆಥಡ್ಸ್ ಆಫ್ ರೀಕನ್ಸ್ಟ್ರಕ್ಷನ್ ಒಳಗ 5 ಮೆಥಡ್ಸ್ ಗಳನ್ನ ನೋಡಿದೀವಿ. ಒಂದೇದು ಏನಪ್ಪಾ ಅಂತಂದ್ರ ಅಲ್ಟ್ರೇಷನ್ ಆಫ್ ಶೇರ್ ಕ್ಯಾಪಿಟಲ್ ಅಂತಕ್ಕಂಥದನ್ನ ನೋಡಿದೀವಿ. ಈ ಅಲ್ಟ್ರೇಷನ್ ಆಫ್ ಶೇರ್ ಕ್ಯಾಪಿಟಲ್ ಅಂತಕ್ಕಂಥದನ್ನ ಶೇರ್ ಕ್ಯಾಪಿಟಲ್ ಒಳಗೆ ಏನ್ ಮಾಡ್ತಾರೆ? ಚೇಂಜಸ್ ಅನ್ನ ಮಾಡ್ತಕ್ಕಂಥದ್ದು. ಬಟ್ ಯಾವುದೇ ರೀತಿ ನಮ್ಮ ಜರ್ನಲ್ ಎಂಟ್ರಿ ಅದು ಎಫೆಕ್ಟ್ ಆಗಂಗಿಲ್ಲ. ದೆನ್ ಸೆಕೆಂಡ್ ಡಿಸ್ಕಷನ್ ಮಾಡಿರ್ತಕ್ಕಂಥದ್ದು ವೇರಿಯೇಷನ್ ಆಫ್ ಶೇರ್ ಹೋಲ್ಡರ್ಸ್ ರೈಟ್ಸ್ ಅಂತ ಹೇಳ್ತೀವಿ. ಅಲ್ಲಿ ಕೂಡ ನಮಗೆ ಏನು ಎಫೆಕ್ಟ್ ಆಗಂಗಿಲ್ಲ ಜರ್ನಲ್ ಎಂಟ್ರಿಗೆ. ಥರ್ಡ್ ಒನ್ ರಿಡಕ್ಷನ್ ಆಫ್ ಶೇರ್ ಕ್ಯಾಪಿಟಲ್ ರಿಡಕ್ಷನ್ ಮಾಡ್ತಕ್ಕಂಥದ್ದನ್ನ ನೋಡಿದ್ವಿ. ಅದು ಏನಕ್ಕೆಪ್ಪ ಅಂತಂದ್ರೆ ನಮ್ಮ ಜರ್ನಲ್ ಎಂಟ್ರಿಗೆ ಏನಕ್ಕೆ ಎಫೆಕ್ಟ್ ಆಗ್ತಕ್ಕಂಥದ್ದು. ಸೊ ದೆನ್ ಫೋರ್ತ್ ಅಂತಕ್ಕಂಥದ್ದು ನೋಡಿದ್ವಿ ಕಾಂಪ್ರಮೈಸ್ ಮತ್ತು ಅರೇಂಜ್ಮೆಂಟ್ ಅಂದ್ರೆ ಕ್ರೆಡಿಟರ್ಸ್, ಡಿಬೆಂಚರ್ಸ್, ದೆನ್ ಇಕ್ವಿಟಿ ಶೇರ್ ಹೋಲ್ಡರ್ಸ್ ಹತ್ರ ಇರತಕ್ಕಂತ ರಿಸರ್ವ್ ಪ್ರಾಫಿಟ್ ಏನ್ ಮಾಡ್ತಾರ ಅವರು ಸ್ಯಾಕ್ರಿಫೈಸ್ ಮಾಡ್ತಕ್ಕಂಥ ಕೆಲಸನೂ ಕೂಡ ಏನ್ ಮಾಡ್ತಾರ ಅವರು ಮಾಡ್ತಾರ. ದೆನ್ ಲಾಸ್ಟ್ ನೋಡ್ತೀವಿ ಸರೆಂಡರ್ ಆಫ್ ಶೇರ್ಸ್ ಅಂದ್ರೆ ತಮ್ಮಲ್ಲಿ ಇರತಕ್ಕಂಥ ಶೇರ್ಸ್ ಗಳನ್ನ ಏನ್ ಮಾಡ್ತಾರೆ? ಸ್ಮಾಲರ್ ಡಿನಾಮಿನೇಷನ್ ಮಾಡ್ತಾರ. ಮಾಡಿ ಅದನ್ನ ಏನ್ ಮಾಡ್ತಾರೆ? ಕಂಪನಿ ಶೇರ್ ಹೋಲ್ಡರ್ಸ್ ಕಂಪನಿ ಸರೆಂಡರ್ ಮಾಡ್ಬಿಡ್ತಾರ. ಕಂಪನಿ ಸರೆಂಡರ್ ಮಾಡಿದ ತಕ್ಷಣ ಕಂಪನಿದವ್ರು ಏನ್ ಮಾಡ್ತಾರಪ್ಪ ಅಂತಂದ್ರ ಔಟ್ಸೈಡ್ ಲಯಬಿಲಿಟೀಸ್ ಗಳನ್ನ ಪೇಮೆಂಟ್ ಮಾಡ್ತಾರ. ಯಾಕೆ ಪೇಮೆಂಟ್ ಮಾಡ್ತಾರಪ್ಪ ಅಂತಂದ್ರ ಅವ್ರ ಲಯಬಿಲಿಟಿಯನ್ನ ಕಡಿಮೆ ಮಾಡೋ ಸಂಬಂಧ ಏನ್ ಮಾಡ್ತಾರೆ? ಪೇಮೆಂಟ್ ಮಾಡ್ತಾರ. ಇನ್ನೇನಾದ್ರೂ ಅನ್ಯುಟಿಲೈಸ್ಡ್ ಸರೆಂಡರ್ ಶೇರ್ ಇತ್ತಪ್ಪ ಅಂತಂದ್ರ ಅದನ್ನ ರೀಕನ್ಸ್ಟ್ರಕ್ಷನ್ ಅಕೌಂಟಿಗೆ ಏನ್ ಮಾಡ್ತಾರೆ? ಟ್ರಾನ್ಸ್ಫರ್ ಮಾಡ್ತಕ್ಕಂಥದ್ದು. ದೆನ್ ಇಂಪಾರ್ಟೆಂಟ್ ಥಿಂಗ್ ಲಕ್ಷ ಕೊಡ್ರಿ. ಸೊ ನಾವು ಏನ್ ಮಾಡ್ತೀವಪ್ಪ ಅಂತಂದ್ರೆ ಇಲ್ಲಿ ಜರ್ನಲ್ ಎಂಟ್ರೀಸ್ ಗಳನ್ನ ಪಾಸ್ ಮಾಡ್ತೀವಿ. ಜರ್ನಲ್ ಎಂಟ್ರೀಸ್ ಗಳನ್ನ ಪಾಸ್ ಮಾಡಿದ ತಕ್ಷಣ ಏನ್ ಮಾಡ್ತೀವಿ? ಮುಂದೆ ನಾವು ಬ್ಯಾಲೆನ್ಸ್ ಶೀಟ್ ಅನ್ನ ಪ್ರಿಪೇರ್ ಮಾಡ್ಬೇಕಾಗೈತಿ. ಯಾಕಂದ್ರ ಹಳಿ ಬ್ಯಾಲೆನ್ಸ್ ಶೀಟ್ ಏನಾಗ್ಬಿಡ್ತದ್ರಿ ಇಲ್ಲಿ ಹೋಗ್ತೈತಿ, ಹೊಸ ಬ್ಯಾಲೆನ್ಸ್ ಶೀಟ್ ಅನ್ನ ಏನ್ ಮಾಡ್ತೀವಿ? ಪ್ರಿಪೇರ್ ಮಾಡ್ತೀವಿ. ಆ ಬ್ಯಾಲೆನ್ಸ್ ಶೀಟ್ ಅನ್ನ ಡಿಸ್ಕಷನ್ ಮಾಡ್ಬೇಕಾದ್ರೆ ಬ್ಯಾಲೆನ್ಸ್ ಶೀಟ್ ಅನ್ನ ನಾವು ಆಮೇಲೆ ನೆಕ್ಸ್ಟ್ ವಿಡಿಯೋದಾಗ ಏನ್ ಮಾಡೋದನ್ನ ಡಿಸ್ಕಷನ್ ಮಾಡೋಣ. ಫಸ್ಟ್ ಹಂಗಾರೆ ಜರ್ನಲ್ ಎಂಟ್ರೀಸ್ ಗಳನ್ನ ಯಾವ ರೀತಿ ಪಾಸ್ ಮಾಡ್ತೀವಿ? ನಾ ಏನು ಮೆಥಡ್ಸ್ ಗಳನ್ನ ಹೇಳಿದೇವ, ರಿಡಕ್ಷನ್ ಆಫ್ ಶೇರ್ ಕ್ಯಾಪಿಟಲ್ ಆಗಿರ್ಬೋದು, ಕಾಂಪ್ರಮೈಸ್ ಮತ್ತು ಅರೇಂಜ್ಮೆಂಟ್ ಬಗ್ಗೆ ಆಗಿರ್ಬೋದು, ಅದನ್ನ ಸ್ವಲ್ಪ ಅಬ್ಸರ್ವೇಷನ್ ಮಾಡಿದಾಗ ನಿಮಗೆ ಜರ್ನಲ್ ಎಂಟ್ರೀಸ್ ಗಳು ಏನಕ್ಕೆ ಈಸಿ ಆಕೈತಿ. ಈ ಚಾಪ್ಟರ್ದಾಗ ನಾವು ಮಾಡ್ತಕ್ಕಂಥದ್ದು ಏನಪ್ಪಾ ಅಂತಂದ್ರ ರಿಡಕ್ಷನ್ ಆಫ್ ಶೇರ್ ಕ್ಯಾಪಿಟಲ್ ಮಾಡಾಕತ್ತೀವಿ. ಯಾಕೆ ರಿಡ್ಯೂಸ್ ಮಾಡಾಕತ್ತೀವಪ್ಪ ಅಂತಂದ್ರ ನಮ್ಮ ಕಂಪನಿ ಒಳಗೆ ಫಿಕ್ಟಿಸಿಯಸ್ ಅಸೆಟ್ಸ್ ಅದಾವು, ಅಕ್ಯುಮುಲೇಟೆಡ್ ಲಾಸಸ್ ಅದಾವು, ಅದನ್ನೆಲ್ಲ ತೆಗೆದು ಹಾಕಬೇಕಪ್ಪ ಅಂತಂದ್ರ ನಮಗ ಫಂಡ್ ಬೇಕ್ರಿ. ಸೊ ಆ ಫಂಡ್ ಎಲ್ಲಿ ತರ್ತೀವಪ್ಪ ಅಂತಂದ್ರೆ ನಾವು ಅದು ಇಕ್ವಿಟಿ ಶೇರ್ ಹೋಲ್ಡರ್ಸ್ ಇರತಕ್ಕಂತ ಏನ್ ಶೇರ್ ಕ್ಯಾಪಿಟಲ್ ಅಮೌಂಟ್ ಐತಿ ಅದನ್ನ ರೆಡ್ಯೂಸ್ ಮಾಡ್ತಿರ್ಬೋದು, ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಮೌಂಟ್ ಅನ್ನ ರೆಡ್ಯೂಸ್ ಮಾಡ್ತಿರ್ಬೋದು, ಅಥವಾ ಡಿಬೆಂಚರ್ಸ್ ಕೂಡ ಸ್ಯಾಕ್ರಿಫೈಸ್ ಮಾಡ್ತಕ್ಕಂಥದ್ದಾಗಿರ್ಬೋದು, ಕ್ರೆಡಿಟರ್ಸ್ ಕೂಡ ಸ್ಯಾಕ್ರಿಫೈಸ್ ಮಾಡ್ತಕ್ಕಂಥದ್ದಾಗಿರ್ಬೋದು. ಸೊ ಅವ್ರು ಏನ್ ಸ್ಯಾಕ್ರಿಫೈಸ್ ಅನ್ನ ಮಾಡ್ತಾರ ಆ ಅಮೌಂಟ್ ಅನ್ನ ಏನ್ ಮಾಡ್ತೀವಿ ನಾವು ಕ್ಯಾಪಿಟಲ್ ರಿಡಕ್ಷನ್ ಅಂತ ಹೇಳ್ತೀವಿ. ಸೊ ಆ ಕ್ಯಾಪಿಟಲ್ ರಿಡಕ್ಷನ್ ಅಮೌಂಟ್ ಸಿಕ್ಕ ತಕ್ಷಣ ಏನ್ ಮಾಡ್ತೀವಿ ನಮ್ಮ ಕಂಪನಿ ಒಳಗೆ ಇರತಕ್ಕಂತ ಫಿಕ್ಟಿಸಿಯಸ್ ಅಸೆಟ್ಸ್ ಗಳನ್ನ ಏನ್ ಮಾಡ್ತೀವಿ ಇಲ್ಲೇ ತೆಗೆದು ಹಾಕ್ತಕ್ಕಂಥದ್ದು. ಹಂಗಾರೆ ಏನ್ರಿ ನೋಡಿ ಜರ್ನಲ್ ಎಂಟ್ರಿ ಫಾರ್ಮ್ಯಾಟ್ ಸೀರಿಯಲ್ ನಂಬರ್, ಪರ್ಟಿಕ್ಯುಲರ್ಸ್, LF, ಡೆಬಿಟ್ ಅಂಡ್ ಕ್ರೆಡಿಟ್ ನೋಡಿ. ಸೊ ಫಸ್ಟ್ ಜರ್ನಲ್ ಎಂಟ್ರಿ ಏನ್ ಮಾಡ್ತೀವಪ್ಪ ಅಂತಂದ್ರ ಕ್ಯಾಪಿಟಲ್ ರಿಡಕ್ಷನ್. ನೋಡ್ರಿ ನಮಗೆ ಅಲ್ಟ್ರೇಷನ್ ಆಫ್ ಶೇರ್ ಕ್ಯಾಪಿಟಲ್ ಬಗ್ಗೆ ಬರಂಗಿಲ್ಲ, ವೇರಿಯೇಷನ್ ಆಫ್ ಶೇರ್ ಹೋಲ್ಡರ್ಸ್ ಬಗ್ಗೆ ಬರಂಗಿಲ್ಲ. ನಮಗೆ ಏನಾಗಬೇಕಪ್ಪ ಅಂತಂದ್ರ ಎಕ್ಸಿಸ್ಟಿಂಗ್ ಶೇರ್ ಕ್ಯಾಪಿಟಲ್ ಅಮೌಂಟ್ ಅನ್ನ ಕಡಿಮೆ ಮಾಡ್ಬೇಕು. ಅಂದ್ರೆ ಅವ್ರಿಗೆ ಕೊಡ್ತಕ್ಕಂಥ ಅಮೌಂಟ್ ಕಡಿಮೆ ಮಾಡ್ಬೇಕು. ಯಾಕೆ ಕಡಿಮೆ ಮಾಡ್ಬೇಕಪ್ಪ ಅಂತಂದ್ರ ನಮ್ಮ ಕಂಪನಿ ಒಳಗೆ ಇರತಕ್ಕಂತ
50 ಅಸೆಟ್ಸ್ ಗಳನ್ನ ಏನ್ ಮಾಡ್ಬೇಕ್ರಿ ತೆಗೆದು ಹಾಕಬೇಕಾಗೈತಿ. ತೆಗೆದು ಹಾಕ್ಬೇಕಂತಂದ್ರೆ ನಮ್ಮಲ್ಲಿ ಏನ್ ಮಾಡ್ಬೇಕ್ರಿ ಕ್ಯಾಪಿಟಲ್ ಅನ್ನ ರಿಡ್ಯೂಸ್ ಮಾಡಬೇಕು. ಹಂಗಾರೆ ಯಾರ್ಯಾರು ರಿಡ್ಯೂಸ್ ಮಾಡಬಹುದು ಕಂಪನಿ ಒಳಗ ನೋಡಿ. ಫಸ್ಟ್ ಒನ್ ಇಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್. ನಾವು ಆಲ್ರೆಡಿ ಡಿಸ್ಕಷನ್ ಮಾಡಿ ರಿಡಕ್ಷನ್ ಆಫ್ ಶೇರ್ ಕ್ಯಾಪಿಟಲ್ ಒಳಗೆ. ಸೊ ಯಾವ ರೀತಿ ರಿಡ್ಯೂಸ್ ಮಾಡ್ತೀವಿ ಅಂತ ಹೇಳಿ ನೋಡಿ. ಇಲ್ಲಿ ಇಕ್ವಿಟಿ ಶೇರ್ ಕ್ಯಾಪಿಟಲ್ ಏನ್ ಮಾಡ್ತೀವಿ ರಿಡ್ಯೂಸ್ ಮಾಡ್ತೀವಿ. ನಾ ಮಾತಾಡಕತ್ತಿದ್ದು ಶೇರ್ ಕ್ಯಾಪಿಟಲ್ ಬಗ್ಗೆ. ಸೊ ಇಕ್ವಿಟಿ ಶೇರ್ ಹೋಲ್ಡರ್ಸ್ ಕೆಲವೊಂದು ಟೈಮಿಗೆ ಏನ್ ಮಾಡ್ತಾರೆ ರಿಸರ್ವ್ ಅನ್ನ ಸ್ಯಾಕ್ರಿಫೈಸ್ ಮಾಡ್ತಾರ, ಪ್ರಾಫಿಟ್ ಅನ್ನು ಕೂಡ ಏನ್ ಮಾಡ್ತಾರೆ ಸ್ಯಾಕ್ರಿಫೈಸ್ ಮಾಡ್ತಾರ. ಬಟ್ ಇಲ್ಲಿ ಏನ್ ಮಾಡ್ತೀವಿ ಅಂತಂದ್ರ ಇಕ್ವಿಟಿ ಶೇರ್ ಕ್ಯಾಪಿಟಲ್ ಏನ್ ಮಾಡ್ತೀವಿ ರಿಡ್ಯೂಸ್ ಮಾಡ್ತೀವಿ. ಅಂದ್ರ 1 ಲಕ್ಷ ರೂಪಾಯಿ ಶೇರ್ ಕ್ಯಾಪಿಟಲ್ ಇತ್ತಪ್ಪ ಅಂತಂದ್ರ ಅವ್ರದ್ದು ಏನ್ ಮಾಡ್ತೀವಿ ಕಂಪನಿ ಒಳಗ 70,000 ರೂಪಾಯಿ ಮಾತ್ರ ಇಟ್ಕೋತೀವಿ, 30,000 ರೂಪಾಯಿ ಏನ್ ಮಾಡ್ತೀವಿ ರಿಡ್ಯೂಸ್ ಮಾಡ್ತೀವಿ. ಯಾಕೆ ರಿಡ್ಯೂಸ್ ಮಾಡ್ತೀವಪ್ಪ ಅಂತಂದ್ರ ನಮ್ಮ ಕಂಪನಿ ಒಳಗ 50 ಅಸೆಟ್ಸ್ ಗಳನ್ನ ಪೇಮೆಂಟ್ ಮಾಡ್ತಕ್ಕಂಥದ್ದು ಐತಿ. ಆ ಪೇಮೆಂಟ್ ಮಾಡೋ ಸಂಬಂಧ ಏನ್ ಮಾಡ್ತೀವಿ ಇಲ್ಲಿ ರಿಡ್ಯೂಸ್ ಮಾಡ್ತೀವಿ. ಸೊ ಆ ಕಾರಣಕ್ಕ ಇಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್. ದೆನ್ ಅದೇ ರೀತಿ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಕೂಡ ರಿಡ್ಯೂಸ್ ಮಾಡಿರ್ಬೋದು, ಅವ್ರಿಗೆ ಕೊಡ್ತಕ್ಕಂಥ ಅಮೌಂಟ್ ಅನ್ನು ಕೂಡ ಕಡಿಮೆ ಮಾಡಿರ್ಬೋದು. ಸೊ ದೆನ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್. ದೆನ್ ಡಿಬೆಂಚರ್ಸ್ ಅವರು ಕೂಡ ಸ್ಯಾಕ್ರಿಫೈಸ್ ಮಾಡಿರ್ಬೋದು, ಅವರು ಕೂಡ ಬಿಟ್ಟು ಕೊಟ್ಟಿರ್ಬೋದು. ದೆನ್ ಅದರ್ ಲಯಬಿಲಿಟೀಸ್ ಕ್ರೆಡಿಟರ್ಸ್ ಆಗಿರ್ಬೋದು, ಮತ್ತೆ ಯಾವ್ದು ಲಯಬಿಲಿಟಿ ಆಗಿರ್ಬೋದು ಅದನ್ನು ಕೂಡ ಆಗಿರ್ಬೋದು. ದೆನ್ ಟು ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್. ಲಕ್ಷ ರಿಡಕ್ಷನ್ ಅಂತಂದ್ರ ಕ್ಯಾಪಿಟಲ್ ಅಮೌಂಟ್ ಒಳಗ ಕಡಿಮೆ ಮಾಡತಕ್ಕಂಥದ್ದು. ಅವ್ರಿಗೆ ಕೊಡ್ತಕ್ಕಂಥದ್ದು ಏನೈತಿ ಕಂಪನಿ ಒಳಗ ಕಂಟಿನ್ಯೂ ಆಕೈತಿ. ಈಗ ಲಕ್ಷ ಕೊಡ್ರಿ, ಇಕ್ವಿಟಿ ಶೇರ್ ಕ್ಯಾಪಿಟಲ್ ಕಂಪನಿ ಒಳಗ 1 ಲಕ್ಷ ರೂಪಾಯಿ ಐತಿ. ಆ 1 ಲಕ್ಷ ರೂಪಾಯಿ ಒಳಗೆ ಏನ್ ಮಾಡ್ತೀವಿ ಕಂಪನಿ ಒಳಗ 70,000 ರೂಪಾಯಿ ಇಟ್ಕೋತೀವಿ. ಅದು ಕಂಟಿನ್ಯೂ ಆಕೈತ್ರಿ ಕಂಪನಿ ಒಳಗ. ಬ್ಯಾಲೆನ್ಸ್ ಶೀಟ್ ಒಳಗ 70,000 ರೂಪಾಯಿ ಎಂಟ್ರಿ ಮಾಡ್ತೀವಿ. ಬಟ್ 30,000 ರೂಪಾಯಿ ಏನ್ ಮಾಡಿದ್ರಿ ರಿಡ್ಯೂಸ್ ಮಾಡಿದ್ವಿ. ಆ ರಿಡ್ಯೂಸ್ ಮಾಡಿರ್ತಕ್ಕಂಥ ಅಮೌಂಟ್ ಏನ್ ಮಾಡ್ಬೇಕ್ರಿ ತಗೋಬೇಕು. ಇನ್ನು ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ 50,000 ರೂಪಾಯಿ ನಮ್ಮ ಹತ್ರ ಐತಿ. ಬಟ್ ನಾವೇನ್ ಮಾಡ್ತೀವಿ 40,000 ರೂಪಾಯಿ ಮಾತ್ರ ನಮ್ಮ ಹತ್ರ ಇಟ್ಕೋತೀವಿ, 10,000 ರೂಪಾಯಿನ ರಿಡ್ಯೂಸ್ ಮಾಡ್ತೀವಿ. ಇನ್ನು ಡಿಬೆಂಚರ್ ಹೋಲ್ಡರ್ಸ್ ಕೊಡ್ತಕ್ಕಂಥ ಅಮೌಂಟ್ 50,000 ರೂಪಾಯಿ ಇರ್ಬೋದು. ನಾವು 30,000 ರೂಪಾಯಿ ಕೊಡ್ತೀವಿ ಅಂತ ಹೇಳ್ತೀವಿ. 30,000 ರೂಪಾಯಿ ಮಾತ್ರ ಕಂಟಿನ್ಯೂ ಆಕೈತಿ, 20,000 ರೂಪಾಯಿ ಏನೈತ್ರಿ ರಿಡ್ಯೂಸ್ ಆಯ್ತು. ಅದನ್ನ ಏನ್ ಮಾಡ್ಬೇಕ್ರಿ ಎಂಟ್ರಿ ಮಾಡ್ಬೇಕು. ಅದರ್ ಲಯಬಿಲಿಟೀಸ್ ಅಕೌಂಟ್ ಏನಾದ್ರೂ ಅಮೌಂಟ್ ಅನ್ನ ಕೊಡ್ತಿದ್ವಪ್ಪ ಅಂತಂದ್ರ ನಮಗೆ ಎಷ್ಟು ರಿಕ್ವೈರ್ಮೆಂಟ್ ಐತಿ ಅಷ್ಟೇ ಫಂಡ್ ಇಟ್ಕೋತೀವಿ, ಉಳಿಕಿದ್ದನ್ನ ಏನ್ ಮಾಡ್ತೀವಿ ರಿಡ್ಯೂಸ್ ಮಾಡ್ತೀವಿ. ಆ ಏನ್ ರಿಡ್ಯೂಸ್ ಮಾಡಿರ್ತಕ್ಕಂಥ ಟೋಟಲ್ ಅಮೌಂಟ್ ಆಗಿರ್ತೈತಿ ಅದು ಏನ್ ಕರಿತೀವಿ ಕ್ಯಾಪಿಟಲ್ ರಿಡಕ್ಷನ್ ಅಮೌಂಟ್. ಯಾಕೆ ಕ್ಯಾಪಿಟಲ್ ರಿಡಕ್ಷನ್ ಅಮೌಂಟ್ ಅನ್ನ ಕಂಡುಹಿಡಿತೀವಿ ನೋಡಿ. ದೆನ್ ಕ್ಯಾಪಿಟಲ್ ರಿಡಕ್ಷನ್ ಅಮೌಂಟ್ ಸಿಕ್ಕ ತಕ್ಷಣ ಏನ್ ಮಾಡ್ತೀವಿ ರೈಟಿಂಗ್ ಆಫ್ 50 ಅಸೆಟ್ಸ್ ಮತ್ತು ಲಾಸಸ್ ಗಳನ್ನ ಏನ್ ಮಾಡ್ತೀವಿ ಇಲ್ಲಿ ರೈಟ್ ಆಫ್ ಮಾಡತಕ್ಕಂಥದ್ದು. ಹಂಗಾರೆ ಯಾವ ರೀತಿ ರೈಟ್ ಆಫ್ ಮಾಡ್ತೀವಿ ನೋಡ್ರಿ. ಕ್ಯಾಪಿಟಲ್ ರಿಡಕ್ಷನ್ ಅಮೌಂಟ್ ಸಿಕ್ತು, ಆ ರಿಡಕ್ಷನ್ ಅಮೌಂಟ್ ಅನ್ನ ಯುಟಿಲೈಸೇಷನ್ ಮಾಡ್ಕೊಂಡು ಏನ್ ಮಾಡ್ತೀವಿ 50 ಅಸೆಟ್ಸ್ ಗಳನ್ನ ಮತ್ತು ಲಾಸಸ್ ಗಳನ್ನ ಏನ್ ಮಾಡ್ತೀವಿ ಇಲ್ಲಿ ತೆಗೆದು ಹಾಕ್ತಕ್ಕಂಥದ್ದು. ಸೊ ದೆನ್ ಸೆಕೆಂಡ್ ಜರ್ನಲ್ ಎಂಟ್ರಿ ಏನ್ ಕ್ಯಾಪಿಟಲ್ ರಿಡಕ್ಷನ್ ಅಮೌಂಟ್ ಅನ್ನ ಮ್ಯಾಗ್ ಬರ್ದಿರಿ, ಅದೇ ಕ್ಯಾಪಿಟಲ್ ರಿಡಕ್ಷನ್ ಅಮೌಂಟ್ ಅನ್ನ ಏನ್ ಮಾಡ್ತೀವಿ ಎಂಟ್ರಿ ಮಾಡ್ತೀವಿ ನೋಡ್ರಿ. ಅಲ್ಲಿ ಗ್ರೀನ್ ಒಳಗೆ ಬರ್ತೀನಿ, ಆ ಗ್ರೀನ್ ಒಳಗೆ ಬರ್ದಿರ್ತಕ್ಕಂಥ ಅಮೌಂಟ್ ಅನ್ನ ಏನ್ ಮಾಡ್ಬೇಕ್ರಿ ಇಲ್ಲಿ ಈ ಗ್ರೀನ್ ಅಮೌಂಟ್ ಏನ್ ತಂದೀವಿ ಅದೇ ಬ್ಯಾಲೆನ್ಸ್ ಇಲ್ಲಿ ಮಾಡ್ಕೋಬೇಕ್ರಿ ಕ್ಯಾರಿ ಫಾರ್ವರ್ಡ್ ಮಾಡ್ಕೋಬೇಕು ನೋಡಿ. ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಡೆಬಿಟ್ ಏನ್ ಮಾಡಕತ್ತೀವಿ ಇಲ್ಲಿ ರೈಟಿಂಗ್ ಆಫ್ 50 ಅಸೆಟ್ಸ್ ಮತ್ತು ಲಾಸಸ್ ಗಳನ್ನ ನಮಗೆ ಸಿಕ್ಕಿರತಕ್ಕಂತ ಕ್ಯಾಪಿಟಲ್ ರಿಡಕ್ಷನ್ ಅಮೌಂಟ್ ಅನ್ನ ಯುಟಿಲೈಸೇಷನ್ ಮಾಡ್ಕೊಂಡು ಏನ್ ಮಾಡ್ತೀವಿ 50 ಅಸೆಟ್ಸ್ ಗಳನ್ನ ಅಥವಾ ಲಾಸಸ್ ಗಳನ್ನ ತೆಗೆದು ಹಾಕ್ತೀವಿ. ಏನ್ರಿ ಟು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂದ್ರ ನಮ್ಮ ಬ್ಯಾಲೆನ್ಸ್ ಶೀಟ್ ಒಳಗ ಅಥವಾ ನಮ್ಮ ಕಂಪನಿ ಒಳಗ ಏನಾದ್ರೂ ಡೆಬಿಟ್ ಬ್ಯಾಲೆನ್ಸ್ ಪೇಡ್ ಅಕೌಂಟ್ ಇತ್ತಪ್ಪ ಅಂತಂದ್ರ ಅಥವಾ ಲಾಸ್ ಇತ್ತಂದ್ರ ಆ ಲಾಸ್ ಅನ್ನ ಏನ್ ಮಾಡ್ಬೇಕ್ರಿ ತೆಗೆದು ಹಾಕಬೇಕು. ಸ್ವಲ್ಪ ಇಲ್ಲಿ ಲಕ್ಷ ಕೊಟ್ಟು ಕೇಳ್ರಿ, ಅಬ್ಸರ್ವ್ ಮಾಡ್ರಿ. ನಿಮ್ಮ ಕ್ವಶನ್ ದಾಗ ಕೆಲವೊಂದು ಟೈಮಿಗೆ ಏನ್ ಮಾಡ್ತಾರಪ್ಪ ಅಂತಂದ್ರೆ ಪೇಡ್ ಅಕೌಂಟ್ ತೆಗೆದು ಹಾಕಕ್ ಹೇಳಂಗಿಲ್ಲ. ಅರ್ಥ ಮಾಡ್ಕೋರಿ, ನಾವು ಕಂಪನಿಯನ್ನ ರೀಕನ್ಸ್ಟ್ರಕ್ಷನ್ ಮಾಡಾಕತ್ತೀವಿ, ನಮ್ಮ ಕಂಪನಿ ಒಳಗೆ ಇರತಕ್ಕಂತ ಲಾಸಸ್ ಗಳನ್ನ ತೆಗೆದು ಹಾಕಬೇಕಾಗೈತಿ. ಕೆಲವೊಂದು ಟೈಮಿಗೆ ಅಡ್ಜಸ್ಟ್ ಮಾಡಿದಾಗ ಹೇಳ್ತಾರೆ ಪೇಡ್ ಅಕೌಂಟ್ ತೆಗೀರಿ, ಫಿಲ್ಮ್ ಎಕ್ಸ್ಪೆನ್ಸಸ್ ತೆಗಿರುತ್ತಾರೆ. ಬಟ್ ಕೆಲವೊಂದು ಕೇಸಾಗ ಅದನ್ನ ಹೇಳಂಗಿಲ್ಲ. ಹೇಳಿಲ್ಲಂದ್ರೂ ಕೂಡ ಏನ್ ಮಾಡ್ಬೇಕ್ರಿ ಪೇಡ್ ಅಕೌಂಟ್ ಅನ್ನ ತೆಗಿಲೇಬೇಕು. ಯಾಕಂತಂದ್ರ ನಮ್ಮ ಕಂಪನಿ ಒಳಗೆ ಇರತಕ್ಕಂತ ಲಾಸಸ್ ಗಳನ್ನೇ ತೆಗಿದಿರ್ತಕ್ಕಂತ ಪ್ರೊಸೆಸ್ ಐತಿ, ಅದನ್ನ ಏನ್ ಮಾಡ್ಬೇಕ್ರಿ ಇಲ್ಲೇ ತೆಗಿಬೇಕು. ಸೊ ಟು ಪೇಡ್ ಅಕೌಂಟ್ ಡೆಬಿಟ್ ಬ್ಯಾಲೆನ್ಸ್ ಅನ್ನ ತೆಗಿಬಹುದು. ದಟ್ ಟು ಡಿಸ್ಕೌಂಟ್ ಆನ್ ಇಶ್ಯೂ ಆಫ್ ಡಿಬೆಂಚರ್ಸ್ ಅದನ್ನು ಕೂಡ ಲಾಸ್ ತೋರಿಸ್ಕೊಡ್ತಿರ್ತೈತಿ. ಅದು ಏನಾದ್ರೂ ಇತ್ತಪ್ಪ ಅಥವಾ ಅದನ್ನು ಕೂಡ ಏನ್ ಮಾಡ್ಬೇಕ್ರಿ ತೆಗಿಬೇಕು. ದೆನ್ ಟು ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ಅಕೌಂಟ್ ಇದನ್ನು ಕೂಡ ತೆಗಿಬೇಕು. ದೆನ್ ಟು ಗುಡ್ ವಿಲ್ ಅಕೌಂಟ್ ತೆಗಿಬೇಕು. ದೆನ್ ಟು ಕಾಪಿರೈಟ್ಸ್ ಆರ್ ಪೇಟೆಂಟ್ ರೈಟ್ಸ್ ತೆಗಿಬೇಕು. ದೆನ್ ಟು ಫಿಕ್ಸ್ಡ್ ಅಸೆಟ್ಸ್ ಅಂದ್ರೆ ಕೆಲವೊಂದು ಟೈಮ್ ಈ ಕ್ವಶನ್ ದಾಗ ಏನ್ ಮಾಡ್ತಾರೆ ಡಿಪ್ರಿಸಿಯೇಷನ್ ಅಮೌಂಟ್ ಅನ್ನ ಕೊಟ್ಟಿರ್ತಾನೆ, ಆ ಡಿಪ್ರಿಸಿಯೇಷನ್ ಅಮೌಂಟ್ ಅನ್ನ ಏನ್ ಮಾಡ್ಬೇಕಿರ್ಲಿ ಎಂಟ್ರಿ ಮಾಡ್ಬೇಕಾಗ್ತೈತಿ. ಎಷ್ಟು ಅಮೌಂಟ್ ಅನ್ನ ರಿಡ್ಯೂಸ್ ಮಾಡಿರ್ತಕ್ಕಂಥ ನಾವು ತೋರಿಸಬೇಕಾಗ್ತೈತಿ. ದೆನ್ ಟು ಕ್ಯಾಪಿಟಲ್ ರಿಸರ್ವ್ ಅಕೌಂಟ್ ಬ್ಯಾಲೆನ್ಸಿಂಗ್ ಫಿಗರ್ ನೋಡಿ. ನಮಗೆ ಸಿಕ್ಕಿರತಕ್ಕಂತ ಕ್ಯಾಪಿಟಲ್ ರಿಡಕ್ಷನ್ ಅಮೌಂಟ್ ಅನ್ನು ಯುಟಿಲೈಸೇಷನ್ ಮಾಡ್ಕೊಂಡಿವಪ್ಪ ಅಂತಂದ್ರ 50 ಅಸೆಟ್ಸ್ ಮತ್ತು ಲಾಸಸ್ ಗಳನ್ನ ಏನ್ ಮಾಡಿದ್ರು ಇಲ್ಲಿ ತೆಗೆದು ಹಾಕಿರ್ತೀವಿ. ಏನ್ ಕ್ಯಾಪಿಟಲ್ ರಿಡಕ್ಷನ್ ಅಮೌಂಟ್ ಐತಿ ಆ ಅಮೌಂಟ್ ಒಳಗ ಪೇಂಡಲ್ ಅಕೌಂಟ್, ಡಿಸ್ಕೌಂಟ್, ಪ್ರಿಲಿಮಿನರಿ, ಗುಡ್ ವಿಲ್, ಕಾಪಿರೈಟ್, ಫಿಕ್ಸ್ಡ್ ಅಸೆಟ್ಸ್ ಇವೇನದಾವು ಆ ಕ್ಯಾಪಿಟಲ್ ರಿಡಕ್ಷನ್ ಅಮೌಂಟ್ ಒಳಗ ಡಿಡಕ್ಟ್ ಮಾಡಿ
ಉಳಿತಪ್ಪ ಅಂತಂದ್ರ ಏನಾದ್ರೂ ಅಮೌಂಟ್ ಎಕ್ಸೆಸ್ ಇತ್ತಂದ್ರ ಆ ಬ್ಯಾಲೆನ್ಸ್ ಏನಂತ ಕರಿಬೇಕ್ರಿ ಇಲ್ಲಿ ಕ್ಯಾಪಿಟಲ್ ರಿಸರ್ವ್ ಅಂತ ಕರಿಬೇಕು. ಈ ಕ್ಯಾಪಿಟಲ್ ರಿಸರ್ವ್ ಏನ್ ಮಾಡ್ತೀವಿ ನಾವು ಬ್ಯಾಲೆನ್ಸ್ ಶೀಟಿಗೆ ಮತ್ತೆ ಹೋಯ್ತೀವಿ ನೋಡಿ. ಇಲ್ಲಿ ಏನಾಗಬೇಕು, ಉಳಿಬೇಕು ಬ್ಯಾಲೆನ್ಸ್ ಕ್ಯಾಪಿಟಲ್ ರಿಸರ್ವ್, ಇಲ್ಲ ನಿಲ್ ಆಗ್ಬೇಕು. ಅಂದ್ರ ಎಷ್ಟು ಕ್ಯಾಪಿಟಲ್ ರಿಡಕ್ಷನ್ ಅಮೌಂಟ್ ಐತಿ ಅಷ್ಟೆಲ್ಲ ಅಮೌಂಟ್ ಅನ್ನ ಹಂಚಿ ಹೋಗಿರ್ಬೇಕು, ಏನು ಬ್ಯಾಲೆನ್ಸ್ ಉಳಿಬಾರ್ದು, ನಿಲ್ ಆಗ್ಬೇಕು. ಅಂದ್ರೆ ಕ್ಯಾಪಿಟಲ್ ರಿಡಕ್ಷನ್ ಅಮೌಂಟ್ ಎಷ್ಟು ಐತಿ ಅಷ್ಟೇ ಅಮೌಂಟ್ ಏನ್ ಮಾಡ್ಬೇಕ್ರಿ ಇಲ್ಲಿ ಇತ್ತಪ್ಪ ಅಂತಂದ್ರ ನಿಲ್, ಕ್ಯಾಪಿಟಲ್ ರಿಸರ್ವ್ ಬ್ಯಾಲೆನ್ಸ್ ಬರ್ಲಿಕ್ಕಿಲ್ಲ. ಬಟ್ ಇಲ್ಲಿ ಲಾಸ್ ಬರಂಗಿಲ್ಲ. ಲಕ್ಷ ಕೊಡ್ರಿ, ಯಾಕೆ ಲಾಸ್ ಬರಂಗಿಲ್ಲ ಅರ್ಥ ಮಾಡ್ಕೋರಿ. ನಮ್ಮ ಕಂಪ್ನಿ ಒಳಗೆ ಲಾಸ್ ಐತೆ ಅನ್ನೋ ಕಾರಣಕ್ಕೆ ನಾವು ಇಂಟರ್ನಲ್ ರೀಕನ್ಸ್ಟ್ರಕ್ಷನ್ ಮಾಡಾಕತ್ತೀವಿ. ನೀವು ಕ್ಯಾಪಿಟಲ್ ರಿಸರ್ವ್ ಬಿಟ್ಟು ಮತ್ತೆ ಗುಡ್ ವಿಲ್ ಬ್ಯಾಲೆನ್ಸ್ ತೋರಿಸಿರಪ್ಪ ಅಂತಂದ್ರ ಬರೋದಿಲ್ಲ, ಆ ರೀತಿ ಬ್ಯಾಲೆನ್ಸ್ ಶೀಟ್ ಬರಕ್ ಸಾಧ್ಯನೇ ಇಲ್ಲ. ಒಂದು ನಿಲ್ ಆಗಬೇಕು, ಇಲ್ಲ ಬ್ಯಾಲೆನ್ಸ್ ಏನ್ ಬರ್ಬೇಕ್ರಿ ಕ್ಯಾಪಿಟಲ್ ರಿಸರ್ವ್ ಬರಬೇಕು. ಸೊ ಈ ರೀತಿ ಏನ್ ಮಾಡ್ತೀವಪ್ಪ ಅಂತಂದ್ರೆ ಇಲ್ಲೇ ಎರಡು ಜರ್ನಲ್ ಎಂಟ್ರೀಸ್ ಗಳನ್ನ ಪಾಸ್ ಮಾಡ್ತೀವಿ. ಕೆಲವೊಬ್ರು ಏನ್ ಮಾಡ್ತಾರೆ ಇಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟೆಡ್ ಟು ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್, ಈ ರೀತಿನೂ ಕೂಡ ಮಾಡ್ಕೋಬಹುದು. ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟೆಡ್ ಟು ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್, ಈ ರೀತಿ ಎರಡನೇ ಜರ್ನಲ್ ಎಂಟ್ರಿ ಮಾಡಬಹುದು. ಡಿಬೆಂಚರ್ ಅಕೌಂಟ್ ಡೆಬಿಟೆಡ್ ಟು ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್, ಮೂರನೇ ಜರ್ನಲ್ ಎಂಟ್ರಿ ಮಾಡಬಹುದು. ಅದರ್ ಲಯಬಿಲಿಟೀಸ್ ಅಕೌಂಟ್ ಡೆಬಿಟೆಡ್ ಟು ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್, ಈ ರೀತಿನೂ ಕೂಡ ಮಾಡಬಹುದು. ಸೊ ಇನ್ನೊಂದು ಮೆಥಡ್ ಅನ್ನ ಮಾಡ್ತಾರೆ ಹೆಂಗ್ರಿ, ಓಲ್ಡ್ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟೆಡ್ ಟು ನ್ಯೂ ಶೇರ್ ಕ್ಯಾಪಿಟಲ್ ಅಕೌಂಟ್ ಟು ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್. ಸೊ ನಾವು ಪ್ರಾಬ್ಲಮ್ ಡಿಸ್ಕಷನ್ ಮಾಡ್ಬೇಕಾದ್ರೆ ಅದ್ರ ಬಗ್ಗೆ ಮತ್ತೆ ಏನ್ ಮಾಡ್ತೀವಿ ಡೀಟೇಲ್ ಆಗಿ ನೋಡ್ತೀವಿ. ಇದು ಏನ್ ಮಾಡ್ತೀವಿ ಅಂದ್ರೆ ಎರಡು ಜರ್ನಲ್ ಎಂಟ್ರೀಸ್ ಗಳನ್ನ ಪಾಸ್ ಮಾಡ್ತೀವಿ. ಈ ಎರಡು ಜರ್ನಲ್ ಎಂಟ್ರೀಸ್ ಗಳನ್ನ ನೀವೇನಾದ್ರೂ ಕರೆಕ್ಟ್ ಆಗಿ ಜರ್ನಲ್ ಎಂಟ್ರೀಸ್ ಗಳನ್ನ ಪಾಸ್ ಮಾಡಿದ್ರ 100% ಹೇಳ್ತೀನಿ ಬ್ಯಾಲೆನ್ಸ್ ಶೀಟ್ ಟ್ಯಾಲಿ ಆಗಕ್ಕೆ ಏನೇನು ಸಮಸ್ಯೆ ಇಲ್ಲ. ಇಲ್ಲಿ ಏನ್ ಬರ್ತೀವಿ ಇದನ್ನೇ ನಾವು ಮೈನಸ್ ಮಾಡಿ ಏನ್ ಮಾಡ್ತೀವಿ ಅಲ್ಲಿ ಎಂಟ್ರಿ ಮಾಡ್ತೀವಿ, ಆಟೋಮೆಟಿಕ್ ಬ್ಯಾಲೆನ್ಸ್ ಶೀಟ್ ಏನಕ್ಕೆ ಟ್ಯಾಲಿ ಆಕೈತಿ. ಸೊ ಫಸ್ಟ್ ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಜರ್ನಲ್ ಎಂಟ್ರಿನ ಪಾಸ್ ಮಾಡಬೇಕು. ಸೊ ಆ ಕಂಡು ಹಿಡಿದಿರತಕ್ಕಂಥ ಅಮೌಂಟ್ ಅನ್ನ ಏನ್ ಮಾಡ್ಕೋಬೇಕ್ರಿ 50 CS ಅಸೆಟ್ಸ್ ಗಳನ್ನ ರೈಟ್ ಆಫ್ ಮಾಡೋ ಸಂಬಂಧ ಏನ್ ಮಾಡ್ಕೋಬೇಕು ಯೂಸ್ ಮಾಡ್ಕೋಬೇಕು. ಬ್ಯಾಲೆನ್ಸ್ ಉಳಿತು ಅದನ್ನ ಕ್ಯಾಪಿಟಲ್ ರಿಸರ್ವ್ ಅಂತ ಹೇಳ್ರಿ, ಅಥವಾ ನಿಲ್ ಆಗಬೇಕು. ಗುಡ್ ವಿಲ್ ಬ್ಯಾಲೆನ್ಸ್ ಏನ್ ಬರಕ್ ಸಾಧ್ಯನೇ ಇಲ್ಲ, ಅದು ಆಗೋದು ಇಲ್ಲ. ಸೊ ಇಲ್ಲಿ ತನಕ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ನಾವು ಇಂಟರ್ನಲ್ ರೀಕನ್ಸ್ಟ್ರಕ್ಷನ್ ಬರ್ತಕ್ಕಂಥ ಮೆಥಡ್ಸ್ ಗಳನ್ನ ಡಿಸ್ಕಷನ್ ಮಾಡಿದ್ವಿ, ದೆನ್ ಜರ್ನಲ್ ಎಂಟ್ರೀಸ್ ಗಳನ್ನ ನೋಡಿದ್ವಿ. ಇನ್ನ ನೆಕ್ಸ್ಟ್ ವಿಡಿಯೋ ಒಳಗೆ ಏನ್ ಮಾಡ್ತೀವಪ್ಪ ಅಂತಂದ್ರ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಾಬ್ಲಮ್ಸ್ ಗಳನ್ನ ಡಿಸ್ಕಷನ್ ಮಾಡ್ಕೊತ ಹೋಗ್ತೀವಿ. ಸೊ ಈ ವಿಡಿಯೋವನ್ನ ಆದಷ್ಟು ಅರ್ಥ ಗೊತ್ತಾನೆ ಏನ್ ಮಾಡ್ರಿ ರಿವೈಂಡ್ ಮಾಡಿ 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 ಏನ್ ಮಾಡ್ರಪ್ಪ ಅಂತಂದ್ರ ಈ ವಿಡಿಯೋವನ್ನ ನೋಡ್ರಿ. ಯಾಕಪ್ಪ ಅಂತಂದ್ರ ಪ್ರತಿಯೊಂದು ಸ್ಟೆಪ್ಸ್ ಗಳನ್ನ ನೀವು ನೋಡ್ಕೊತ ಹೋದಾಗ ನಿಮಗೆ ಏನಕ್ಕೆಪ್ಪ ಅಂತಂದ್ರೆ ಈಸಿ ಆಕೈತಿ. ಸೊ ಇಲ್ಲಿ ತನಕ ಈ ವಿಡಿಯೋವನ್ನ ನೋಡಿರ್ತಕ್ಕಂಥ ಎಲ್ಲ ನನ್ನ ವಿದ್ಯಾರ್ಥಿಗಳಿಗೆ ತುಂಬ ಹೃದಯದ ಧನ್ಯವಾದಗಳು. ಅದೇ ರೀತಿ ಈ ವಿಡಿಯೋವನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್ ಅನ್ನು ಕೂಡ ಮಾಡ್ರಿ. ಅದೇ ರೀತಿ ಈ ವಿಡಿಯೋವನ್ನ ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗೆ ಏನ್ ಮಾಡ್ರಿ ಶೇರ್ ಮಾಡಿ. ಯಾಕೆ ಹೇಳ್ತೀವಪ್ಪ ಅಂತಂದ್ರ ಸೊ ಕನ್ನಡ ಒಳಗೆ ಏನಕ್ಕೆಪ್ಪ ಅಂತಂದ್ರ ವಿಡಿಯೋಸ್ ಗಳನ್ನ ಮಾಡ್ತಕ್ಕಂಥದ್ದು ಕಡಿಮೆ. ಸೊ ಆ ಕಾರಣಕ್ಕೆ ಇದನ್ನ ಎಲ್ಲರಿಗೆ ರೀಚ್ ಆಗಲಿ, ಎಲ್ಲರಿಗೂ ಕೂಡ ಏನಾಗಲ್ಲಪ್ಪ ಅಂತಂದ್ರ ಹೆಲ್ಪ್ ಆಗ್ಬೇಕಂತಕ್ಕಂಥ ಒಂದು ಉದ್ದೇಶ ಐತಿ. ಸೊ ಆ ಕಾರಣಕ್ಕೆ ಈ ವಿಡಿಯೋವನ್ನ ಶೇರ್ ಮಾಡಿ. ಸೊ ಎಲ್ಲರಿಗೆ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು. ಸೊ ನಾವು ನೆಕ್ಸ್ಟ್ ಕ್ಲಾಸ್ ಒಳಗೆ ಏನ್ ಮಾಡೋಣ್ರಿ ಮೀಟ್ ಆಗೋಣ.